ನೋಡಿ, ಕೇವಲ BJP ಶಾಸಕರಷ್ಟೇ ಅಲ್ಲ, ಇವತ್ತು ಕಾಂಗ್ರೆಸ್ ಶಾಸಕರು ಕೂಡ ಗೋಳು ಇದೇ ಪರಿಸ್ಥಿತಿ ಇದೆ. ಅವರು ಕೂಡ ಇವತ್ತು ಹಳ್ಳಿಗಳಿಗೆ ಹೋಗಲಾರ್ದ ಪರಿಸ್ಥಿತಿ ಇದ್ದಾವೆ. ಇವತ್ತು ಟಿ ವಿ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ನಾವೆಲ್ಲ ನೋಡ್ತಾ ಇರ್ತೀವಿ. ಇವತ್ತು ಯಾವೆಲ್ಲ ರಸ್ತೆಗಳು ಇವತ್ತು ಜನಸಾಮಾನ್ಯರು ಓಡಾಡ್ತಿದ್ದಾರೋ ಒಂದು ಕೂಡ ಸರಿ ಇಲ್ಲ. ಆರೋಗ್ಯ ಸಮಸ್ಯೆ ಇದೆ. ಇಲ್ಲಿ ಆಸ್ಪತ್ರೆಗಳಿದ್ದಾವೆ, ಎಷ್ಟೆಷ್ಟು ಕೋಟಿ ಅನುದಾನದಿಂದ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿದೆ, ಡಾಕ್ಟರ್ಸ್ ಇಲ್ಲ. ಒಳ್ಳೆ ರೀತಿಯಿಂದ ಕೇಳ್ತಾ ಇದ್ದೀವಿ. ಪ್ರತಿ ವರ್ಷ ಬಡ್ಜೆಟ್ ಮಾಡಿದ ತಕ್ಷಣ 1,000 ಮನೆ ಕೊಡಿ ಕೇಳ್ತೀವಿ, ನೋಡ್ತೀವಿ ಅಂತಾರೆ. ನನಗೆ ಅಷ್ಟೇ ಅಲ್ಲ, ಎಲ್ಲಿ ಕೂಡ ಮನೆಗಳು ಕೊಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನಾವೇನೋ ವಿರೋಧ ಮಾಡೋದಿಲ್ಲ, ಜನರೇ ಬೀದಿಗಿಳಿಯೋ ಪೊಸಿಷನ್ ಬರುತ್ತೆ. ಇವತ್ತು ಗ್ರಾಮಗಳಲ್ಲಿ ಹೋದಾಗ ಕರ್ಕೊಂಬಂದು ತೋರಿಸ, ಸರ್ ನನ್ನ ಮನೆ ನೋಡಿ ಅಂತೇಳಿ ಗೂಡಿಸ್ತಾ ಇರ್ತೈತಿ. ಮಳೆ ಬಂದರೆ ಒಳಗಡೆ ವಾಸ ಮಾಡೋ ಸ್ಥಿತಿ ಇರೋದಿಲ್ಲ. ಇಷ್ಟೆಲ್ಲ ಪ್ರಾಬ್ಲಮ್ ಇದ್ದರೂ ಕೂಡ ನಮಗೆ ಭಾಳ ಬೇಜಾರಾಗುತ್ತೆ. ಕೇಳ್ತೀವಿ, ಇನ್ನೂರಿಗೆ ಕೊಡ್ತಾ ಇಲ್ಲ. ನಾನಷ್ಟೇ ಇಲ್ಲ, ನನಗೆ ಮುಂದಿನ ದಿನಗಳಲ್ಲಿ ಜನರೇ ಬೀದಿಗಿಳಿತಾರೆ, ಮುಂದಿನ ಚುನಾವಣೆಗಳು ತೋರಿಸ್ತಾರೆ. ಸರಿ ಸರ್, ನಾನು ನಿಮ್ಮ ಕ್ಷೇತ್ರಕ್ಕೆ ಬಂದು ಹತ್ತತ್ರ ಒಂದು 5 ದಿನ ಆಯಿತು. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ 3-4 ದಿನ ಅಂತ ನಿಮ್ಮನ್ನು ಫಾಲೋ ಮಾಡಲಿಕ್ಕೆ ಪ್ರಾರಂಭ ಮಾಡಿ. ನನ್ನಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ. ನಿಮ್ಮ ಮನೆ ಮುಂದುಗಡೆ ಇದ್ದಿರ್ತಕ್ಕಂಥ ನಿಮ್ಮ ಸ್ಕಾರ್ಪಿಯೋ ಆಗಿರಲಿ, ಫಾರ್ಚುನರ್ ಆಗಿರಲಿ, ಇನೋವಾ ಆಗಿರಲಿ, ಆಮೇಲೆ ಭಾಳಷ್ಟು ರಾಜಕೀಯ ಪ್ರೇಮಿ ಲಕ್ಸುರಿ ಲೈಫ್ ಮತ್ತು ಲಕ್ಸುರಿ ಕಾರ್ ಅನ್ನಿಸ್ಕೊಂಡಿರ್ತಕ್ಕಂಥ ಡಿಫೆಂಡರ್ ಕೂಡ ಇದೆ. 1.5 ಕೋಟಿ ಕಾರ್ ಇದೆ. ಆಮೇಲೆ ನಿಮ್ಮ ಮನೆ ಕೂಡ ನಾನು ನೋಡಿದೆ, ಅದ್ಭುತವಾದಂಥ ಒಂದು ಬಂಗ್ಲೆ. ಈ ಮನೆಯಲ್ಲಿ ಸೋಫಾ, ಹೊರಗಿನ ಮತ್ತೊಂದು ನೋಡಿದರೆ ಇದು ನನಗೆ ರಾಜಕೀಯ ಮೇಲೆ, ನೀವು ರಾಜಕಾರಣಕ್ಕೆ ಬಂದ ಮೇಲೆ ಇದೆಲ್ಲ ಮಾಡಿರ್ಬೋದು ಅಂತ ನಾನು ಅನ್ಕೊಂತೇನೆ ಸರ್. ಹಾಯ್, ಹಲೋ, ನಮಸ್ತೆ ವೀಕ್ಷಕರೇ. ಇಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಅನೇಕ ವಿಚಾರಗಳ ಬಗ್ಗೆ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ ಮತ್ತು ಮೂಲವಾಗಿರ್ತಕ್ಕಂಥ ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ಗ್ರೌಂಡ್ ರಿಯಾಲಿಟಿ ವರ್ಕನ್ನು ಕೂಡ ನಡೀತಾ ಇದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಒಬ್ಬರೇ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು, ಅದು ಕೂಡ ಈಗಿನ ಜನ್ರೇಷನ್ನಲ್ಲಿ ಯುವ ನಾಯಕರಾಗಿ ಬಂದಿರತಕ್ಕಂಥವ್ರು. ಇವೆಲ್ಲ ವಿಷಯದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಮತ್ತು ಇನ್ ಸರ್ವೇದಿಂದ ಅನೇಕ ವಿಚಾರಗಳನ್ನು 2.5 ವರ್ಷದ ರಾಜ್ಯ ಸರ್ಕಾರ, 11.5 ವರ್ಷದ ಕೇಂದ್ರ ಸರ್ಕಾರ, 1.5 ವರ್ಷದ BJP JDS ಮೈತ್ರಿ ವಿಷಯಗಳನ್ನಾಗಿರಲಿ ಮತ್ತು ರಾಜ್ಯ ಸರ್ಕಾರ ಪೂರ್ಣ ಬಹುಮತದಿಂದ ಬಂದಿರತಕ್ಕಂಥ ಸಂದರ್ಭದಲ್ಲಿ BJPಯಿಂದ ಆಯ್ಕೆಯಾದಂಥ ಶಾಸಕರುಗಳಿಗೆ ಅನುದಾನದ ವಿಷಯದಲ್ಲಿ ಕೂಡ ಯಾವ ರೀತಿ ವಿಚಾರಧಾರೆಗಳನ್ನು ನಡೀತಾ ಇದೆ ಮತ್ತು ಈ ಒಂದು ಶಾಸಕರು ಆಯ್ಕೆಯಾಗೋಕ್ಕಿಂತ ಮುಂಚೆ ಯಾವ್ಯಾವ ಇಲಾಖೆಯಿಂದ ಯಾವ ರೀತಿ ಅನುದಾನವನ್ನು ತೆಗೆದುಕೊಳ್ಳಬಹುದು ಅನ್ನೋಂಥ ಪೂರ್ಣವಾಗಿ ಯಾವ ರೀತಿ ಸ್ಟಡಿ ಮಾಡಿದ್ದಾರೆ ಮತ್ತು ಈ ವಿಷಯದಲ್ಲಿ ಬರ್ತಾ ಇರುವಂಥ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ನಾವು ಸಮೀಕ್ಷೆ ನಡೆಸ್ತಾ ಇದ್ದೀವಿ. 2028ಕ್ಕೆ SC ST ಜನರಲ್ ಇದ್ದಿರ್ತಕ್ಕಂಥ ಕ್ಷೇತ್ರಗಳು ಡಿಲಿಮಿಟೇಷನ್ ಆಗಬಹುದಾ, ಅಥವಾ ಜನಸಾಮಾನ್ಯರು ಈ ಡಿಲಿಮಿಟೇಷನ್ಗೆ ಒಪ್ಕೋಬಹುದಾ, ಅಥವಾ ಅನುಕೂಲ ಇಲ್ಲದಂಥ ಕ್ಷೇತ್ರದಲ್ಲಿ ಡಿಲಿಮಿಟೇಷನ್ ಆಗಬಹುದು. ಇವೆಲ್ಲ ಲೆಕ್ಕಾಚಾರಿನಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಜನಜಾಗೃತಿ, ಜನ ಅಭಿಪ್ರಾಯ ಸಂಗ್ರಹಣೆ, ಶಾಸಕರು ಅಲ್ಲ ನಮ್ಮ ಕ್ಷೇತ್ರದ ಹೃದಯದ ಮಗ ಅಂದ್ಕೊಂಡಿರ್ತಕ್ಕಂಥ ಮತಬಾಂಧವರ ಒಂದು ಜನಸೇವನಾಗಿ, ಒಂದು ಜನಧಾರೆ ಒಳಗಾಗಿ ಇವೆಲ್ಲ ಲೆಕ್ಕಾಚಾರ ಮಾಡ್ಕೊಂಡು ಹೊಂಟಿರ್ತಕ್ಕಂಥ ಮಾನ್ಯ ಶ್ರೀ ಕೃಷ್ಣ ನಾಯಕ್ ಅವರು ಹೂವಿನ ಹಡಗಲಿ ವಿಧಾನಸಭಾ ಕ್ಷೇತ್ರದ ಪ್ರಥಮ 42 ವಯಸ್ಸಿಗೆ ಶಾಸಕರಾಗಿ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿರ್ತಕ್ಕಂಥವ್ರು ಮತ್ತು ಈ ಕ್ಷೇತ್ರದಲ್ಲಿ ಮಿನಿಸ್ಟರನ್ನೇ ಸೋಲಿಸಿರ್ತಕ್ಕಂಥವ್ರು. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ, ಈ ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಆರೋಗ್ಯ ಹೇಗಿದೆ ಸರ್? ಎಲ್ಲ. ಮೊದಲನೇದಾಗಿ ಸಂದರ್ಶನ ಪ್ರಾರಂಭ, ನನ್ನ ಪ್ರಶ್ನೆ ಬರೋಕ್ಕಿಂತ ಮುಂಚೆ ನಾವು ಮೊದಲಿಗೆ ನಿಮಗೆ ಕ್ಷಮೆ ಕೇಳಬೇಕು. ಸುಮಾರು 3-4 ದಿವಸದಿಂದ ಬೆನ್ನು ಹತ್ತಿದ ಬೇತಾಳ ನನಗೆ ಸರ್ ಸಮಯ ಕೊಡಿ ಅಂತ ಇದೆ. ತಾವು ಕೂಡ ಬ್ಯುಸಿ ಇದ್ರಿ, ನೀವು ಸಮಯ ನೀಡ್ತಾ ಇದ್ದೀರ, ಆದರೂ ಕೂಡ ಇವತ್ತು ಸಮಯ ತೆಗೆದುಕೊಟ್ರಿ. ಕ್ಷಮೆ ನಾನು ಕೇಳಬೇಕು. ಇಲ್ಲ ಸರ್, ಲಾಸ್ಟ್ 3 ದಿನದಿಂದ ತಮಗೊಂದು ಅರ್ಧ ಗಂಟೆ ಕೂಡ ನಾನು ಸಮಯ ಕೊಡೋಕ್ಕಾಗಲಿಲ್ಲ. ಬಟ್ ಸಿಚುವೇಶನ್ನು ಮತ್ತು ಪೊಸಿಷನ್ ಹೇಗಿತ್ತು ಅಂತೇಳಿ ಐ ಹೋಪ್ ಯು ಅರ್ಥ ಮಾಡ್ಕೊಳ್ಳಿ ಸರ್. ಅದೇ ಕಾರಣಕ್ಕಾಗಿ ನಾನು ವೇಟ್ ಮಾಡಿದ್ದೆ. ಸರಿ ಸರ್, ನನ್ನ ಮೊದಲನೇ ಪ್ರಶ್ನೆ, ನಿಮ್ಮ ಜೀವನ ಎಲ್ಲಿಂದ ಪ್ರಾರಂಭ ಮಾಡ್ಕೊಂಡ್ರಿ, ಹೆಂಗೆ ಬಂದ್ರಿ ಸರ್ ನೀವು? ಆ ಕಷ್ಟ ಕಾಲದ ದಿನ, ರೈತಾಪಿ ಕೆಲಸ, ಸಗಣಿ ಬೆಳೆಯೋದು, ಹೆಂಗೆ ಸ್ಟಾರ್ಟ್ ಆಯಿತು ನಿಮ್ಮ ಜೀವನ? ಇಲ್ಲ, ಈಗ ನೋಡಿ, ಇದು ನಂದಷ್ಟೇ ಅಲ್ಲ, ಇವತ್ತು ಹಳ್ಳಿ ಗ್ರಾಮಗಳಲ್ಲಿ ಹುಟ್ಟರು ಎಲ್ಲ ಮಕ್ಕಳ ಇದೇ ವೃತ್ತಿ ಮಾಡ್ತಾರೆ. ನಮ್ಮ ಮನೆ ಇರೋ ಹೊಲದಲ್ಲಿ ಸಣ್ಣ ಪುಟ್ಟ ಬೋರ್ವೆಲ್ ಹಾಕ್ಕೊಂಡು ಏನೊಂದು ಬೆಳೆ ಬೆಳ್ಕೊಂಡು ದನ ಕರುಗಳು, ಎಮ್ಮೆ, ಆಕಳ, ಎತ್ತು, ಸೊ ಇದು ಎಲ್ಲ ಹಳ್ಳಿಗಳಲ್ಲಿ ಸಹಜ, ಅಂಥ ವಿಶೇಷತೆ ಏನಿಲ್ಲ. ಸೊ ನಾನು ಇವತ್ತು ಕೂತಿದ್ದೀವಿ, ಇದೇ ತಂಡದಲ್ಲಿ ನಾನು ಹುಟ್ಟಿದ್ದು.
ಇಲ್ಲಿ 4ನೇ ಕ್ಲಾಸ್ವರೆಗೆ ಓದಿ ಇಲ್ಲಿ ಪಕ್ಕದ ಕೊಲಾಗಟ್ಟಿ ಗ್ರಾಮದಲ್ಲಿ 7ನೇ ಕ್ಲಾಸ್ವರೆಗೆ ಓದಿದೆ. ನಮ್ಮ ದೊಡ್ಡಪ್ಪ ಸಿರುಗುಪಾತ್ರ ಸಿರಿಗೇರಿಯಲ್ಲಿ ಟೀಚರ್ ಆಗಿದ್ದರು. ಅವ್ರಿಗೆ ಮಗ ಅಲ್ಲಿ ಬಂದರೆ ಚೆನ್ನಾಗಿ ಓದ್ಬೋದು ಅಂಥೇಳಿ ಆ ಆಸಕ್ತಿಯಿಂದ ಕರ್ಕೊಂಡು ಹೋದರು. ಹೋದೆ, ಅಲ್ಲಿಂದ 10th ಮುಗಿಸಿದೆ. ಅಲ್ಲಿಂದ PUC ಮಾಡೋಕ್ಕೆ ಧಾರವಾಡ ಬಂದೆ. ಧಾರವಾಡಿಂದ ಇಂಜಿನಿಯರ್ ಆದೆ. ಇಂಜಿನಿಯರಿಂದ ಇಲ್ಲೇ GSW ಹತ್ತಿರ ಜಿಂದಾಲಲ್ಲಿ 2-3 ಕಂಪ್ನಿ ಆಗುತ್ತೆ ನನಗೆ. ಬಟ್ ಜಿಂದಾಲ್ ಆದರೆ ತಂದೆ ತಾಯಿ ನೋಡ್ಕೊಬೋದು ಅನ್ನೋದೊಂದು ಉದ್ದೇಶದಿಂದ ಜಿಂದಾಲಿಗೆ ಜಾಯ್ನ್ ಆಗ್ತೀನಿ 2007-8ರಲ್ಲಿ. ತದನಂತರ 13ರಲ್ಲಿ ಮತ್ತೆ ನಾನು ಇಟಲಿಗೆ ಹೋಗ್ತೀನಿ. ಇಟಲಿಯಿಂದ ಬೇರೆ ಬೇರೆ ದೇಶಗಳಿಗೆಲ್ಲ ಹೋಗಿ ಅದಾದಮೇಲೆ ನನ್ನ ಜೀವನದಲ್ಲಿ ಏನು ಮಾಡಬೇಕಂತೇಳಿ ಇತ್ತು. ಆಮೇಲೆ ನಾನು ಅಂಥ ಆಶಾವಾದಿ ಪರ್ಸನ್ ಏನಲ್ಲ. ನಾನು 0ಇಂದ ಬಂದಿದ್ದೀನಿ. ಅಂದರೆ ನನಗೇನು ದೇವ್ರು ಕೊಟ್ಟಿದ್ದಾರೆ, ಐ ಆಮ್ ವೆರಿ ಹ್ಯಾಪಿ ವಿತ್ ದಟ್ ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಗಾಡ್. ನಾನೇನು ಇಲ್ಲದೆ ಈ ಪೊಸಿಷನಿಗೆ ಬಂದಿದೆ ಅಂತೇಳಿ. ಹಾಗಾಗಿ ನನಗೇನು ಆಗಬೇಕಂತೇಳಿ ಅಂದ್ಕೊಂಡಿದ್ದೆ ಮತ್ತು ಏನು ಅಚೀವ್ಮೆಂಟ್ ಮಾಡಿದೆ, ನನಗೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ತಾಯಿತ್ತು. ಬಟ್ ಯಾವಾಗ ನನ್ನ ತಂಡಕ್ಕೆ ಬರ್ತಿದ್ದೆ, ಊರಿಗೆ ಬರ್ತಿದ್ದೆ, ಇಲ್ಲಿ ಪೊಸಿಷನ್ ನೋಡಿ, ಇಲ್ಲಿ ಮಕ್ಕಳು, ಇಲ್ಲಿ ಯುವಕರು ಅವನ್ನೆಲ್ಲ ನೋಡಿ ಭಾಳ ಬೇಜಾರಾಗ್ತಾಯಿತ್ತು. ಎಜುಕೇಷನ್ ಸರಿಯಾಗಿ ಸಿಗ್ತಾಯಿಲ್ಲ. ಕೆಲವೊಬ್ಬರು ಎಜುಕೇಷನ್ ಹೊರಗಡೆ ಮಾಡಿ ಚೆನ್ನಾಗಿರ್ತಿದ್ರು, ಕೆಲವೊಬ್ರು ಇಲ್ಲೇ ಎಜುಕೇಷನ್ ಡಿಗ್ರಿ ಮಾಡಿ ಮತ್ತು ಅದೇ ರೈತ ಗೀತ ಹೊಲೆ ಮನೆ ಕೆಲಸಕ್ಕೆ ಹೋಗ್ಬಿಟ್ಟು ಅದೇ ನಮ್ಮ ರೈತಾಪಿ ಕೆಲಸಗಳು ಮಾಡ್ಕೊಂಡಿರ್ತಾಯಿದ್ರು. ಹಾಗಾಗಿ ನನಗೊಂದರಲ್ಲಿ ಬಂದಾಗ ಒಂಥರ ಅನ್ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿತ್ತು ನನ್ನ ಲೈಫಲ್ಲಿ, ಏನೋ ಮಿಸ್ಸಿಂಗ್ ಇದೆ ಅಂತೇಳಿ. ಹಾಗಾಗಿ ನನಗೂ ಆಸಕ್ತಿ, ಅಟ್ಲೀಸ್ಟ್ ಇಲ್ಲಿದ್ದವ್ರಿಗೆ ಏನೊಂದು ಮಾಡ್ಬೇಕಂತೇಳಿ ಆಸಕ್ತಿ. ಹಾಗಾಗಿ ಸರ್ವಿಸ್ ಕೊಡೋಣ ಅಂತೇಳಿ ಬಂದೆ. ಬಟ್ ಈ ನಮ್ಮ ಭಾಗದ ಜನರು ಇಲ್ಲ, ನೀನು ಶಾಸಕ ಆಗಿ ಮಾಡಲೇಬೇಕಂತೇಳಿ ಇವತ್ತು ಶಾಸಕನ ಮಾಡಿ ನಿಮ್ಮ ಮುಂದೆ ಕುಂದಿರಿಸಿ. ಸರಿ ಸರ್, ಶಾಸಕ ಆಗಬೇಕಂತೇಳಿ ಯಾವಾಗ ಕನಸು ಕಂಡಿದ್ರಿ? ಇದು ನಿಮ್ಮ ಹತ್ರ ಜನಸಾಮಾನ್ಯರು ಬಂದು ಹೇಳೋಕ್ಕಿಂತ ಮುಂಚೆ ನೀವು ಯಾವಾಗ ಇದ್ರ ಬಗ್ಗೆ ಚುನಾವಣೆಗೆ ಹೋಗ್ಬೇಕಂತೇಳಿ ಯಾವಾಗ ಪ್ಲ್ಯಾನ್ ಮಾಡ್ಕೊಂಡಿದ್ರಿ? ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆ ಹೇಗಿದೆ ಅಂತೇಳಿ ನನಗೆ ಯಾವಾಗ ಅರ್ಥ ಆಯಿತು, ಮುಂದೆ ರಾಜಪ್ರಭುತ್ವ ಆಮೇಲೆ ಪ್ರಜಾಪ್ರಭುತ್ವ ಬಂತು. ಸೊ ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿಗಳು ಏನೆಲ್ಲ ಮಾಡ್ಬೋದು, ಎಷ್ಟೆಲ್ಲ ಹಕ್ಕುಗಳು ಇರ್ತವೆ, ಎಷ್ಟೆಲ್ಲ ಪವರ್ ಇರ್ತವೆ, ಏನೆಲ್ಲ ಡೆವಲಪ್ಮೆಂಟ್ ಮಾಡ್ಬೋದು, ಏನೆಲ್ಲ ನಾವು ಬದಲಾವಣೆ ಮಾಡ್ಬೋದು ಅಂಥೇಳಿ ಅಂದರೆ ನಾನು ಯಾವ್ಯಾವ ದೇಶಕ್ಕೆ ಹೋಗ್ತಿದ್ದೆ, ಆ ದೇಶದಲ್ಲಿದ್ದ ಅಭಿವೃದ್ಧಿಯಲ್ಲಿ ಡೆವಲಪ್ಮೆಂಟು ಅಲ್ಲಿ ಕಂಪ್ಲೀಟ್ ನಾನು ಸ್ಟಡಿ ಮಾಡ್ತಿದ್ದೆ. ಅಲ್ಲಿ ಲಾ ಆ್ಯಂಡ್ ಆರ್ಡರಿಂದ ಹಿಡ್ಕೊಂಡು ಎಜುಕೇಷನ್, ಅಗ್ರಿಕಲ್ಚರ್, ಕಂಪ್ಲೀಟ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಸ್ಟಡಿ ಮಾಡ್ತಿದ್ದೆ. ಈ ರೀತಿ ನನ್ನ ಊರು, ನನ್ನ ತಾಲೂಕು, ನನ್ನ ಜಿಲ್ಲಾ, ನನ್ನ ರಾಜ್ಯ ಯಾಕೆ ಆಗಬಾರ್ದು, ಯಾಕೆ ಮಾಡಬಾರ್ದು, ಅದಕ್ಕೆ ಮಾಡೋರು ಯಾರು? ಅವಾಗ ಮತ್ತು ಪ್ರಜಾಪ್ರಭುತ್ವ ನೋಡ್ತಿದ್ದೆ. ಇದಕ್ಕೆ ಜನಪ್ರತಿನಿಧಿಗಳು ಯಾರು? ಜನಪ್ರತಿನಿಧಿ ನಾವು ಯಾರು ಬೇಕಾದ್ರೂ ನಾವು ಜನಪ್ರತಿನಿಧಿ ಆಗ್ಬೋದು. ಅದಕ್ಕೆ ಯಾವ್ಯಾವ ನಮ್ಮ ಸಂವಿಧಾನದಲ್ಲಿ ಗೈಡ್ಲೈನ್ ಇದೆ, ಆ ಗೈಡ್ಲೈನ್ ಪ್ರಕಾರ ನಾವು ಯಾರು ಬೇಕಾಗ್ಬೋದು, ಯಾರು ಬೇಕು ಸರ್ವಿಸ್ ಕೊಡ್ಬೋದು. ಅದಕ್ಕೆ ನಾನು ಇವತ್ತೊಬ್ಬ ಎಜುಕೇಟೆಡು, ವರ್ಲ್ಡೆಲ್ಲ ತಿರುಗಾಡಿದ್ದೀನಿ, ಒಂದು ಒಳ್ಳೆ ಎಕ್ಸ್ಪೋಜರ್ ಇದೆ, ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತೇಳಿ ನಾನು 2018ರಲ್ಲಿ ನಾನು ಸ್ಟಾರ್ಟ್ ಮಾಡಿದೆ. ಆಮೇಲೆ ಆಗಲಿಲ್ಲ, ಮತ್ತು 2023ಗೆ ಬಂದೆ. ಸರಿ, 18ರಲ್ಲಿ ತಾವು ಕಾಂಗ್ರೆಸ್ನಿಂದ ಟಿಕೆಟ್ ಕೇಳಿದ್ರಿ ಅಂತೇಳಿ ನಾವು ಕೇಳಿದ್ವಿ. ನಾನು 2017ರಲ್ಲಿ ಯೂತ್ ಕಾಂಗ್ರೆಸ್ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿದ್ದೆ. ಆ ಸಮಯದಲ್ಲಿ ದಿವಂಗತ ನಮ್ಮ MP ಪ್ರಕಾಶ್ ಸಾಹೇಬ್ರ ಮಗ ದಿವಂಗತ MP ರವೀಂದ್ರ ಅವರು ಅವರು ಶಾಸಕರು ಮಾಡ್ಬೇಕಂತೇಳಿ ಭಾಳ ಅವ್ರಿಗೆ ಆಸೆ ಇತ್ತು. ಹಾಗಾಗಿ ಅವ್ರ ಜೊತೆ ನಾನು ಟಿಕೆಟ್ ಕೇಳಕ್ಕೆ ಹೋಗಿದ್ದೆ. ಬಟ್ ಕೊನೆ ಮೂಮೆಂಟಲ್ಲಿ ಆಗಲಿಲ್ಲ. ಅದಾದಮೇಲೆ 2019ರಲ್ಲಿ ಅವರು ತೀರ್ಕೊಂಡ್ರು. ಆಮೇಲೆ ನಾನು ರಾಜಕೀಯದಿಂದ ದೂರ ಆಗಿದ್ದೆ, ನನ್ನದೇ ಆದಂಥ ಬಿಸ್ನೆಸ್ ಮಾಡಿಕೊಂಡು. ಮತ್ತು ಆಸೆ ಇತ್ತು ಜನರಿಗೆ ಏನೊಂದು ಮಾಡಬೇಕಂತೇಳಿ. ಹಾಗಾಗಿ ಇನ್ನೊಂದು ವಿಷಯ ಕೇಳಿದ್ವಿ ಹಿಂದೆ ಕೇಳಿ, ಅವಾಗ PT ಪರಮೇಶ್ವರ್ ಅವರು ಶಾಸಕರಾದ ಸಂದರ್ಭದಲ್ಲಿ ತಾವು JP ಟಿಕೆಟ್ ಕೇಳಿದ್ರಿ. ಆ JP ಟಿಕೆಟಿಗೆ ಹೋದಂಥ ಸಂದರ್ಭದಲ್ಲಿ ಆಗಿರತಕ್ಕಂಥ ನೋನೇ ಅದೇ ಚಾಲೆಂಜ್ ಆಗಿ ಶಾಸಕರಾಗಿ ಬದಲಾಗಿದ್ದಾರೆ ಅನ್ನೋಂಥ ವಿಷಯ. ಆ ಥರ ಏನಿಲ್ಲ, ನಮ್ಮ ತಾಯಿಗೆ ಕೇಳಿದ್ದೆ ನಾನು JP ಟಿಕೆಟು. ಯಾಕಂದರೆ ಈ ಭಾಗದ ಜನರು ನನ್ನ ಗುಣಗಳು ನೋಡಿನೋ ಅಥವಾ ಕ್ಯಾರೆಕ್ಟರ್ ನೋಡಿ ನೀವು ಕೂಡ ಆ್ಯಕ್ಟಿವ್ ಪೊಲಿಟಿಷಿಯನ್ ಯಾಕೆ ಆಗಬಾರ್ದು ಅಂತೇಳಿ ಒಂದು ಬೇಡಿಕೆ ಇತ್ತು ಈ ಭಾಗದ ಜನರಿಗೆ. ಹಾಗಾಗಿ ಆಮೇಲೆ AC ರಿಸರ್ವ್ ವುಮೆನು ಇತ್ತು, ನಾನು ಕೇಳಿದ್ದೆ ನೋಡೋಣ ಅಂತಂದರು. ಆಮೇಲೆ ಕೊನೆ ಮೂಮೆಂಟಲ್ಲಿ ಸೀನಿಯರ್ ಪಕ್ಷದಲ್ಲಿ ದುಡಿದವ್ರಿಗೆ ಸೀನಿಯರಿಗೆ ಕೊಟ್ಟರು. ಹಾಗಾಗಿ ನಾನು ಅದನ್ನು ಚಾಲೆಂಜ್ ಥರ ಏನೂ ಯಾವಾಗೂ ತಗೊಳ್ಳಿಲ್ಲ. ಮತ್ತು ಈಗ ನನ್ನದೇ ಆದಂಥ ರಾಜಕೀಯ ಬದುಕು ಕಟ್ಕೋಬೇಕಲ್ವ. ಹಾಗಾಗಿ ನಾನು ಯೂತ್ ಕಾಂಗ್ರೆಸ್ಸಿಗೆ ನಾನು ಕಂಟೆಸ್ಟ್ ಮಾಡಿದೆ. ಯೂತ್ ಕಾಂಗ್ರೆಸ್ಸಲ್ಲಿ ಸುಮಾರು 3 ವರ್ಷ 4-5 ಜಿಲ್ಲೆ ನಾನು ಸಂಘಟನಾ ಉಸ್ತುವಾರಿಯಾಗಿ ಕೆಲಸ ಮಾಡಿದೆ.
ಆಮೇಲೆ ಬಿ ಜೆ ಪಿ ಪಕ್ಷಕ್ಕೆ ಬಂದು ಶಾಸಕನಾಗಿದ್ದೆ. ಸರ್, ಬಿ ಜೆ ಪಿ ಪಕ್ಷದಲ್ಲಿ ಬರೋಕ್ಕಿಂತ ಮುಂಚೆ ಯಾವತ್ತಾದರೂ ಪಿ ಟಿ ಪರಮೇಶ್ವರ್ ಅವರು ಮುಂದುಗಡೆ ಬಂದಾಗ ಮಾತಾಡಿದಾರ, ಹೋಗಿದ್ದಾರ ಯಾವ್ದಾರ ವಿಷಯದಲ್ಲಿ? ಯಾವಾಗೂ ನಾನು ಸಿಕ್ಕಿಲ್ಲ. ಅವತ್ತೆಲ್ಲ ಅಷ್ಟೇ, ಇನ್ನೂವರೆಗೆ ಹೋಗಲಿಲ್ಲ. ಯಾಕಂದರೆ ನಂದು ವೃತ್ತಿನೇ ಬೇರೆ ಇತ್ತು, ಅವ್ರ ವೃತ್ತಿನೇ ಬೇರೆ ಇತ್ತು. ಹಾಗಾಗಿ ನಾನು ಯಾವಾಗ ಜೆಡ್ ಪಿ ಟಿಕೆಟ್ ಕೇಳಿದ್ದೆ ಅದೇ ಕೊನೆ. ಅದಾದಮೇಲೆ ಯಾವಾಗ ನಾನು ಈ ಕ್ಷೇತ್ರದಲ್ಲಿ 2018ರಿಂದ 2023ವರೆಗೆ 5 ವರ್ಷ ಟೈಮ್ ಇತ್ತು ನಿಮ್ಮ ಹತ್ರ ನೆಕ್ಸ್ಟ್ ಚುನಾವಣೆವರೆಗೆ. ಯಾವ ರೀತಿ ಸ್ಟಡಿ ಮಾಡಿದ್ರಿ? ಯಾವ್ಯಾವ ಇಲಾಖೆಗಳನ್ನು ತಾವು ಅಬ್ಸರ್ವ್ ಮಾಡಿದ್ರಿ? ಇಲ್ಲ, ಈಗ ನೋಡಿ, ನಾನು 2018 ಯಾವಾಗ ನನಗೆ ಟಿಕೆಟ್ ಸಿಗಲಿಲ್ಲ, ಆಮೇಲೆ MP ರವೀಂದ್ರ ಕೂಡ ಸೋತರು. ಅದಾದಮೇಲೆ 1 ವರ್ಷ ಅಂತ ಆ್ಯಕ್ಟಿವ್ ನಾನು ಕೆಲಸ ಮಾಡ್ತಾ ಇದ್ದಿದ್ದಿಲ್ಲ. ಆಮೇಲೆ 19 ಅವ್ರು ತೀರ್ಕೊಂಡಾಗ ನಾನು ದೂರನೇ ಆಗಿದ್ದೆ. ಅದಾದಮೇಲೆ ನಾನು ನನ್ನದೇ ಆದಂಥ ಬಿಸ್ನೆಸ್ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿದಾಗ ನಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಇಲಾಖೆಗಳನ್ನ ನಾನು ಹೋಗ್ತಿದ್ದೆ. ಅದು ಬ್ಯೂರೋಕ್ರಾಟ್ಸ್ ಎಲ್ಲ ಪರಿಚಯ ಇದ್ದರು. ಅಲ್ಲಿ ಏನಾರು ಡೆವಲಪ್ಮೆಂಟ್ ಮಾಡ್ಬೋದೇನು ಅಂತೇಳಿ ರಾಜ್ಯಕ್ಕೋಸ್ಕರ ಭಾಳಷ್ಟು ನಮ್ಮ LH ಅಲ್ಲಿ ಅಸೆಂಬ್ಲಿಯಲ್ಲಿ ಭಾಳಷ್ಟು ಟೆಕ್ನಾಲಜಿ ವೈಸ್, ಆಮೇಲೆ ಬೇಸಿಕಲಿ ಆಮೇಲೆ ಇಂಜಿನಿಯರ್. ಸೊ ಟೆಕ್ನಾಲಜಿ ವೈಸ್ ಏನು ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತೇಳಿ ನಾನು ಕನ್ಸರ್ನ್ ಸೆಕ್ರೆಟರಿ ಜೊತೆ ಚರ್ಚೆ ಮಾಡ್ತಿದ್ದೆ. ಭಾಳಷ್ಟು ಇಲಾಖೆಯಲ್ಲಿ ಆಟೋಮೇಷನ್ ಮಾಡೋಣ, ಡಿಜಿಟಲೈಸೇಷನ್ ಮಾಡೋಣ, ಕಂಪ್ಲೀಟ್ ನಾವು ಅಪ್ಗ್ರೇಡೇಷನ್ ಮಾಡೋಣ ಅಂತೇಳಿ ಎಲ್ಲ ನಾನು ಸರ್ವಿಸ್ ಕೊಡ್ತಿದ್ದೆ. ಸೊ ಆ ಸಮಯದಲ್ಲಿ ಕಂಪ್ಲೀಟ್ ಎಷ್ಟು ಇಲಾಖೆಗಳಿದ್ದಾವೆ ರಾಜ್ಯದಲ್ಲಿ, ಎಲ್ಲ ಇಲಾಖೆದು ಮಾಹಿತಿ ನನಗೆ ಅವಾಗೇ ಇತ್ತು. 2018ರಿಂದ 2023 ಒಳಗಡೆ ಕಂಪ್ಲೀಟ್ ಎಲ್ಲ ಇಲಾಖೆಯಲ್ಲಿ ನನ್ನದೇ ಆದಂಥ ಏನೊಂದು ನಾನು ಸರ್ವಿಸ್ ಕೊಟ್ಟಿದ್ದೆ. ಹಾಗಾಗಿ ಭಾಳ ನೀಟಾಗಿ ನನಗೆ ಗೊತ್ತಿತ್ತು ಯಾವ ಇಲಾಖೆ ಯಾವ ರೀತಿ ಕೆಲಸ ಮಾಡುತ್ತೆ, ಅದರದ ಮೂಲ ಉದ್ದೇಶಗಳೇನು, ಅದರಿಂದ ಪಬ್ಲಿಕ್ಕಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಲ್ಲ ನನಗೆ ಬೇಸಿಕ್ ಐಡಿಯಾಸ್ ಅಂತ. ಸರಿ, ಕಡಿಮೆ ಸಮಯದಲ್ಲಿ ತುಂಬ ಎತ್ತರಕ್ಕೆ ಬೆಳೆದು ಬಿಟ್ಟಿದ್ದಾರೆ ನಮ್ಮ ನಾಯಕ ಅಂತಾರೆ ನಿಮ್ಮನ್ನು. ಈಗಿನ ಯಂಗ್ಸ್ಟಾರ್ಗಳು ಅಂದರೆ ಈಗಿನ ಯುವಕರು ನಿಮ್ಮನ್ನೇ ರೋಲ್ ಮಾಡಲ್ ಆಗಿ ಇಟ್ಕೊತಾರೆ. ಅಲ್ಲ ನೋಡಿ, ಶಾಸಕನಾಗಿದ್ದ ತಕ್ಷಣ ನಾವು ಬೆಳೆದಿದ್ದೀವಿ ಅನ್ನೋದಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕ ಅಂತಂದರೆ ನನಗೆ ಒಂದು ಸೇವೆ ಮಾಡಿ ಸಿಕ್ಕಿದ ಅವಕಾಶ. ಮತ್ತು ಮುಂದೆ ಅವಕಾಶಗಳು ಜನರು ಕೊಡ್ತಾರಿಲ್ಲ ನನಗೆ ಗೊತ್ತಿಲ್ಲ. ಆಮೇಲೆ ಇದು ಕೊಡಲೇಬೇಕು ಅನ್ನೋದು ನನ್ನ ಹಕ್ಕು ಅಲ್ಲ. ನಾನು ಸರ್ವಿಸ್ ಕೊಡ್ತೀನಿ, ನಾನು ಬದಲಾವಣೆ ತಗೊಳ್ಳೋ ಪ್ರಯತ್ನ ಮಾಡ್ತೀನಿ. ನಾನು ಮಾಡ್ತಿರೋ ಕೆಲಸ, ನನ್ನ ಗುಣಗಳು, ನನ್ನ ಕ್ಯಾರೆಕ್ಟರ್ ಜನರಿಗೆ ಹಿಡಿಸಿದ್ರು ಅಂದರೆ ಖಂಡಿತವಾಗಿ ನನಗೆ ಅವ್ರು ಮತ್ತೆ ಮರು ಆಯ್ಕೆ ಮಾಡ್ತಾರೆ. ನಾನು ಕೊಡ್ತಿರೋದು ಸರ್ವಿಸ್ ಅವ್ರಿಗೆ ಇಷ್ಟ ಇಲ್ಲ ಅಂತಂದರೆ ಖಂಡಿತವಾಗಿ ನನಗೆ ಮುಂದುವರಿಸಲ್ಲ. ದಟ್ ಐ ವಿಲ್ ಎಕ್ಸೆಪ್ಟ್. ನಾಳೆ ನನಗೇನಾದ್ರು ಜನರು ಒಪ್ತಾ ಇಲ್ಲ ಅಂತಂದರೆ ನಾನು ಮತ್ತೆ ನಮ್ಮ ಮನವರಿಕೆ ಮಾಡ್ಕೋಬೇಕಾಗುತ್ತೆ, ನಾನೆಲ್ಲೋ ಮಿಸ್ಟೇಕ್ ಮಾಡಿದ್ದೀನಿ ಅಥವಾ ನನ್ನ ಸೇವೆ ತೃಪ್ತಿ ಇಲ್ಲ ಅಂತೇಳಿ. ಸೊ ಹಾಗಾಗಿ ಇದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೊಂದು ಜನಪ್ರತಿನಿಧಿಯಾಗಿ ನಮ್ಮ ವ್ಯಾಪ್ತಿಯನ್ನು ಅಭಿವೃದ್ಧಿ ಮಾಡೋದೊಂದು ಸೇವೆ ಬಿಟ್ಟರೆ ಇದು ದೊಡ್ಡತನ ಅಲ್ಲ. ಇದನ್ನೇ ನಾವು ದೊಡ್ಡದು ಅಂತೇಳಿ ನಾವು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಈಗೂ ಕೂಡ ನಾನು ಶಾಸಕನಾಗಿದ್ದ ಮೇಲೆ ಇದು ದೊಡ್ಡದು ಅಥವಾ ದೊಡ್ಡತನ ಅಂತೇಳಿ ಯಾವಾಗ ಅಂದ್ಕೊಂಡೆ. ಸರಿ, ಈಗ ನಾನು ಕ್ಷೇತ್ರದ ಕಡೆ ಬರ್ತಾ ಇದ್ದೇನೆ. ಈ 2.5 ವರ್ಷದಲ್ಲಿ ತಾವು ಪ್ರಥಮ ಬಾರಿಗೆ ಆಯ್ಕೆಯಾದಾಗ ನಿಮ್ಮ ಸರ್ಕಾರ ಬರಲಿಲ್ಲ. ಈ ಸರ್ಕಾರ ಬರಲಾರಂಥ ಸಂದರ್ಭದಲ್ಲಿ ತಾವೊಂದು ಮಾಜಿ ಕಾಂಗ್ರೆಸ್ಸಿನ ಒಂದು ಯುವ ಘಟಕದಿಂದ ಬಂದಿರತಕ್ಕಂಥವರು. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ತಮ್ಮ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನಾಗಿರಲಿ, ಈ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಅನಾನುಕೂಲ ಸಂದರ್ಭದಲ್ಲಿ ಅನುಕೂಲ ಆಗುವಂಥ ಒಂದು ಡೆವಲಪ್ಮೆಂಟ್ ರೂಪಾಂತರಗಳನ್ನಾಗಿರಲಿ ಯಾವ ರೀತಿ ತರುವಂಥ ಪ್ರಯತ್ನಗಳನ್ನು ನಡೆದು ಮತ್ತು ಈಗಿನ ಕೆಲವೊಂದಿಷ್ಟು BJP ಶಾಸಕರುಗಳು ಮಾತಾಡ್ತಾರೆ ಏನಂತೇಳಿ, ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ನಮಗೆ ₹1 ಸಿಗ್ತಾ ಇಲ್ಲ, ಏನು ಮೀಸಲುವಾಗಿ ಬರಬೇಕು ಅದನ್ನು ಕೂಡ ಅದರಲ್ಲಿ ಕುಂಠಿತವಾಗ್ತಾ ಇದೆ, ನಾವು ಹೆಂಗೆ ಅಭಿವೃದ್ಧಿ ಮಾಡಬೇಕು, ನಾವು ಮುಂದೆ ಹೆಂಗೆ ಹೋಗಬೇಕು ಕ್ಷೇತ್ರ ಜನರ ಮುಂದ್ಗಡೆ ಅನ್ನೋದು ಒಂದು ಪ್ರಶ್ನೆ ಬರ್ತಾ ಇದೆ. ನಿಮಗೂ ರಾಜ್ಯ ಸರ್ಕಾರ ಜೊತೆ ಯಾವ ರೀತಿ ನಂಟಿಟ್ಟುಕೊಂಡು ಕ್ಷೇತ್ರ ಡೆವಲಪ್ಮೆಂಟ್ಗೆ ಹೋಗ್ತಾ ಇದ್ದೀರಾ ಸರ್ ನೀವು? ನೋಡಿ, ಕೇವಲ BJP ಶಾಸಕರಷ್ಟೇ ಅಲ್ಲ, ಇವತ್ತು ಕಾಂಗ್ರೆಸ್ ಶಾಸಕರುಗಳ ಗೋಳು ಇದೇ ಪರಿಸ್ಥಿತಿ ಇದೆ. ಅವರು ಕೂಡ ಇವತ್ತು ಹಳ್ಳಿಗಳಿಗೆ ಹೋಗಲಾರ್ದ ಪರಿಸ್ಥಿತಿ ಇದ್ದಾವೆ. ಇವತ್ತು TV ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ನಾವೆಲ್ಲ ನೋಡ್ತಾ ಇರ್ತೀವಿ. ಇವತ್ತು ಯಾವೆಲ್ಲ ರಸ್ತೆಗಳು ಇವತ್ತು ಜನಸಾಮಾನ್ಯರು ಓಡಾಡ್ತಿದ್ದಾರೋ ಒಂದು ಕೂಡ ಸರಿ ಇಲ್ಲ. ಮೋರ್ ದೆನ್ 50% ಆಲ್ರೆಡಿ ರೋಡ್ಸ್ ಆರ್ ಡ್ಯಾಮೇಜ್ಡ್. ಆದರೆ ಏನು ಕೊಡ್ತಾ ಇದ್ದಾರೆ, ಈಗ ನಂದೇ ಉದಾಹರಣೆ ತಗೊಳ್ತೀನಿ. ನನ್ನ ಕ್ಷೇತ್ರದಲ್ಲಿ PWD ರಾಜ್ಯ ಹೆದ್ದಾರಿಗಳು ಮತ್ತು ಜಿಲ್ಲಾ ಮುಖ್ಯ ರಸ್ತೆಗಳು ಒಂದು 10 ಕೋಟಿ SSDP ಅಂತೇಳಿ ಕೊಟ್ಟಿದ್ದಾರೆ. 8 ಕೋಟಿ ಅಪೆಂಡಿಕ್ಸ್ ಅಂತ ಕೊಟ್ಟಿದ್ದಾರೆ. ಅಪೆಂಡಿಕ್ಸ್ ಅಂದರೆ 4 ವರ್ಷ ಆದಮೇಲೆ ಪೇಮೆಂಟ್ ಬರೋದು. ಒಂದು ಕಾಂಟ್ರಾಕ್ಟ್ರು ಯಾರು ಬರೋಲ್ಲ ಮಾಡೋಕ್ಕೆ. ಅದನ್ನು ಒಂದು 10, ಒಂದು 8, ಇನ್ನೊಂದು ಫ್ಲಡ್ ಅಂತೇಳಿ ಒಂದು 10 ಕೋಟಿ ಕೊಟ್ಟಿದ್ದಾರೆ. ಸೊ PWD ಎಷ್ಟಾಯಿತು? 18 ಕೋಟಿ.
RDPR ಎಷ್ಟಾಯಿತು 10 ಕೋಟಿ. ಇದು ರೋಡ್ಗಳು 28 ಕೋಟಿ. 28 ಕೋಟಿ. RDPR 10 ಕೋಟಿಗೆ ಎಷ್ಟು ಕಿಲೋಮೀಟರ್ ಟೋಟಲ್ ನನ್ನ ಕ್ಷೇತ್ರದಲ್ಲಿದೆ? ನಿಯರ್ಲಿ 300 ಕಿಲೋಮೀಟರ್. ಸೊ 300 ಕಿಲೋಮೀಟರಲ್ಲಿ ಮೋರ್ ದೆನ್ 50% ಡ್ಯಾಮೇಜ್ ಆಗಿದೆ ಅಂತಂದರೆ ನಿಯರ್ ಅಬೌಟ್ 150. ಸೊ 1 ಕಿಲೋಮೀಟರ್ಗೆ 1 ಕೋಟಿ ಬೇಕು. ಸೊ 150 ಕಿಲೋಮೀಟರ್ ಡ್ಯಾಮೇಜ್ ಆಗಿದೆ ಅಂತಂದರೆ ನನಗೆ ತಕ್ಷಣ ಎಷ್ಟು ಬೇಕು ದುಡ್ಡು? 150 crore. ಹೌದು, 200 ಕೋಟಿ ಅಲ್ವಾ? ಸೊ ಇನ್ಸ್ಟೆಡ್ ಆಫ್ 150 crore, ಇಫ್ ದೇ ಗಿವ್ 10 crore, ಆ 10 ಕೋಟಿ ಎಲ್ಲಿ ಹೋಗಿ ಯಾವ ರೋಡ್ ರಿಪೇರಿ ಮಾಡಿ ಕನ್ಸ್ಟ್ರಕ್ಷನ್ ಮಾಡಲಿ? ಆಗೋದಿಲ್ಲ. ಈಗ ರಾಜ್ಯ ಮುಖ್ಯ ರಸ್ತೆಗಳು ಮತ್ತು ಜಿಲ್ಲಾ ಮುಖ್ಯ ರಸ್ತೆಗಳು ಅವೆರಡು ಸೇರಿಸಿದ್ರೆ ನಿಯರ್ ಅಬೌಟ್ 580 ಕಿಲೋಮೀಟರ್ ಆಗುತ್ತೆ. ಅವೆರಡಕ್ಕೂ ಸೇರಿ 18 ಕೋಟಿ ಕೊಟ್ಟಿದ್ದಾರೆ. ನನ್ನ ಮೇಲೆ ಸದ್ಯದಲ್ಲಿ ಕೇಳಿದೆ, ನನಗೆ ಎಮರ್ಜೆನ್ಸಿ ನೀವು ಒಂದು 700 ಕೋಟಿ ನನ್ನ ಕ್ಷೇತ್ರಕ್ಕೆ ತಾವು ಬಿಡುಗಡೆ ಮಾಡಲೇಬೇಕು ಅಂತೇಳಿ ನಾನು ಹಠ ಹಿಡಿದೆ. ಬರೋ ಸ್ವಲ್ಪ ಆದರೆ ಅದರಲ್ಲೇ ಏನೋ ಮಾಡ್ತಾ ಇದ್ದೀವಿ. ಸಿಚುವೇಶನ್ಸ್ ವೆರಿ 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 ಟಫ್. ಒಂದೊಂದು ದಿನ ಹೇಗೆ ಕಳಿಬೇಕನ್ನೋದು ಪರಿಸ್ಥಿತಿ ನಮ್ಮ ಮುಂದೆ ಇರ್ತಾ ಇದೆ. ಹಣ ಇಲ್ಲ, ಅನುದಾನ ಇಲ್ಲ ಅಂತೇಳಿ ನಾನು ಮನೇಲಿ ಕೂತ್ರೆ ನಾನೇನು ಆಸೆ ಇಟ್ಕೊಂಡು ನಾನು ಈ ಕ್ಷೇತ್ರಕ್ಕೆ ಬಂದಿದ್ದೆ ಅದು ಯಾವುದು ಆಗ್ತಾ ಇಲ್ಲ. ಹಾಗಾಗಿ ನಾನು ಮನೇಲಿ ಕುಂತ್ರೆ ಒಳ್ಳೇದಲ್ಲ ಅಂತೇಳಿ ನಾನು ಗ್ರಾಮ ಪ್ರವಾಸಗಳು ಸ್ಟಾರ್ಟ್ ಮಾಡ್ಕೊಂತೀನಿ. ಅಟ್ಲೀಸ್ಟ್ ಒಂದಿನ ಅವ್ರ ಊರಲ್ಲಿದ್ದರೆ ಅನುದಾನ ಇಲ್ಲದೆ ಮಾಡೋ ಕೆಲಸಗಳೂ ಭಾಳ ಇರ್ತವೆ. ಕೆಲವೊಬ್ಬರಿಗೆ ರೇಷನ್ ಕಾರ್ಡ್ ಇರಲ್ಲ, ಕೆಲವೊಬ್ಬರಿಗೆ ಜಾಬ್ ಕಾರ್ಡ್ಗಳು ಇರಲ್ಲ, ಉದ್ಯೋಗ ಖಾತ್ರಿ ಜಾಬ್ ಕಾರ್ಡ್ಗಳು ಇರಲ್ಲ, ಕೆಲವೊಬ್ಬರಿಗೆ ಸಣ್ಣ ಪುಟ್ಟ ವೇತನ ಗೀತನ ಭಾಳಷ್ಟು ಇರ್ತಾವೆ ಅವು ಕೆಲಸಗಳು. ಆಮೇಲೆ ನರೇಗಾದಲ್ಲಿ ಮಾಡೋ ಸಣ್ಣ ಪುಟ್ಟ ಕೆಲಸಗಳಾಗಿರಲಿ, ವಿಲೇಜ್ ಅಕೌಂಟಿಗೆ ಇಟ್ಕೊಂಡು ಕಂದಾಯ ಕ್ರಮ ಮಾಡಿ ಅವ್ರಿಗೆ ಹಕ್ಕುಪತ್ರ ಕೊಡೋದಾಗಿರಲಿ, ಸರ್ವೆಗಳು ಮಾಡ್ಕೊಂಡು ಅವರ ದಾರಿಗಳು ಬಿಡಿಸ್ಕೊಡೋದಾಗಿರಲಿ, ಇಂಥ ಭಾಳಷ್ಟು ಆ ಊರಿನ ಸುಮಾರು 20-30 ವರ್ಷದಿಂದ ಇರೋ ಸಮಸ್ಯೆಗಳನ್ನು ಅಟ್ಲೀಸ್ಟ್ ನಾನು ಹೋದರೆ ಪರಿಹಾರ ಆಗುತ್ತೆ ಅಂತೇಳಿ ಇವತ್ತು ಶಾಸಕ ಅಂತಂದರೆ ಕೇವಲ ರೋಡು ಚರಂಡಿ ಮಾಡೋದೇ ಅಲ್ಲ. ಸೊ ಎಲ್ಲ ಆಸ್ಪೆಕ್ಟಿಂದ ನಾವು ಅಭಿವೃದ್ಧಿ ಮಾಡಬೇಕಂದ್ರೆ ಅಲ್ಲಿ ಎಷ್ಟು ನಾವು ಸಮಯ ಕಳೀತೀವಿ, ಅವ್ರದ್ದು ಏನು ಸಮಸ್ಯೆಗಳಿದ್ದಾವೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಹಾಗಾಗಿ ಅಧಿಕಾರಿ ಕಳ್ಕೊಂಡು ನಾನು ಆ ಗ್ರಾಮ ಪ್ರವಾಸ ಮಾಡಿ ಅಲ್ಲಿ ಸಮಸ್ಯೆಗಳು ಬಗೆಹರಿಸೋ ಕೆಲಸ ಮಾಡ್ತಾಯಿದ್ದೀನಿ. ಅನುದಾನ ಇಲ್ಲ ಅಂತೇಳಿ ನಾನು ಕುಂತು ಅಥವಾ ನಾನು ಕ್ಷೇತ್ರದಿಂದ ದೂರ ಇದ್ದು ಅಥವಾ ಬೆಂಗಳೂರಲ್ಲೇ ಇದ್ದು ಅನುದಾನ ಇಲ್ಲ ಹೋಗಿ ಏನು ಮಾಡೋದು ಅಂತಂದರೆ ಜನಸಾಮಾನ್ಯರಿಗೆ ಖಂಡಿತವಾಗಿ ಬೇಜಾರಾಗುತ್ತೆ. ಅಟ್ಲೀಸ್ಟ್ ನಾನು ಅವ್ರ ಜೊತೆ ಇದ್ದರೆ ಅವ್ರದ್ದು ಸಣ್ಣ ಪುಟ್ಟ ತೊಂದರೆಗೆ ಅಟ್ಲೀಸ್ಟ್ ನಾನು ಸ್ಪಂದಿಸಿದರೆ ಅದಕ್ಕೆ ಅವ್ರು ಖುಷಿ ಪಡ್ತಾರೆ. ಸರಿ, ಈ ಅನುದಾನ ಕೊರತೆ ಸಂದರ್ಭದಲ್ಲಿ ಬಂದು ನಿಮ್ಮ ಹತ್ರ ಜನಸಾಮಾನ್ಯರು ಬೇಡ್ಕೊತಾ ಇರ್ತಾರೆ. ಮಾಜಿ ತಾಲೂಕು ಪಂಚಾಯತಿಯವರಾಗಿರಲಿ, ಜಿಲ್ಲಾ ಪಂಚಾಯತಿಯವರಾಗಿರಲಿ, ನಿಮ್ಮ ಹತ್ರ ಬಂದು ವಿಷಯಗಳನ್ನು ತಿಳಿಸಿದಾಗ ಅವರಿಗೆ ಯಾವ ರೀತಿ ನೀವು ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡ್ತೀರಿ ಸರ್? ಈ ವಿಷಯ ಅನುದಾನ ಬರ್ತಾ ಇಲ್ಲ ಅನ್ನೋ ವಿಷಯ ನೀವು ಯಾವ ರೀತಿ ಅವ್ರ ಹತ್ರ ತಲುಪಿಸ್ತೀರಿ? ಆಲ್ಮೋಸ್ಟ್ ಎಲ್ಲರಿಗೂ ಮಾಹಿತಿ ಇದೆ. ಈ ಸರ್ಕಾರದಲ್ಲಿ ಶಾಸಕರಿಗೆ ಅನುದಾನಗಳು ಇಲ್ಲ ಅನ್ನೋದು ಆಲ್ಮೋಸ್ಟ್ ಎಲ್ಲ ಪಬ್ಲಿಕ್ಗೆ. ಯಾಕಂದರೆ ಇವತ್ತು ನಮ್ಮ ಜಾಣರಿದಾರಲ್ಲ, ನಮ್ಮ ಜನ ಎಲ್ರಿಗೂ ಮಾಹಿತಿ ಇರುತ್ತೆ. ಅವರೇ ನನಗೆ ಹೇಳ್ತಾರೆ, ಸರ್ ನಾನಂತೀನಿ ಅಣ್ಣ ಇದೊಂದು 5 ಲಕ್ಷದ ಆ ಶಾಲೆ ರಿಪೇರಿ ಮಾಡೋಕ್ಕೆ ಪೂಜೆ ಮಾಡಂಬ, ಇಲ್ಲೊಂದು 2 ಕೊಠಡಿ ಹಾಕಿದ್ದೀನಿ ಬಾ ಅಂತಾರೆ. ಅವ್ರು ಖುಷಿ ಪಡ್ತಾರೆ. ಸರ್ ಅನುದಾನ ಇಲ್ಲ ಸಮಯದಲ್ಲಿ ಹೇಗೆ ತಂದ್ರಿ ಸರ್ ಅಂತಾರೆ. ನಮಗೊಂದು ವರದಾನ ಏನಂತಂದರೆ KKRDB ಇದೆ. ಆ KKRDBದಲ್ಲಿ ಅಲ್ಪ ಸ್ವಲ್ಪದಲ್ಲಿ ಸ್ವಲ್ಪ ಶಾಲಾ ಕಾಲೇಜು ರಿಪೇರಿ, ಸಣ್ಣ ಪುಟ್ಟ ಊರು ಒಳಗಡೆ ಚರಂಡಿ, ರಸ್ತೆ, ಎಮರ್ಜೆನ್ಸಿ ಏನೊಂದು ಕುಡಿಯೋ ನೀರು ಅಂತೇಳಿ ಏನೋ ಒಂದು ಸಣ್ಣ ಪುಟ್ಟ ಮ್ಯಾನೇಜ್ ಆಗ್ತಾ ಇದ್ದಾವೆ. ಅದು ಇಲ್ಲ ಅಂತಿದ್ದರೆ ನಾವು ರಿಸರ್ವೇಷನ್ ಕೊಡೋದು ಬಿಟ್ಟರೆ ಬೇರೆ ಯಾವ ದಾರಿ ಇದ್ದಿದ್ದಿಲ್ಲ. ಆ ರೀತಿ ಪರಿಸ್ಥಿತಿ ಇದೆ. ಈ ಹಿಂದೆ ನಾನು ಹಿಂದಿನ 5 ವರ್ಷ 10 ವರ್ಷ ಎಲ್ಲ ನೋಡಿದ್ರೆ ಒಂದೊಂದು ಪೀರಿಯಡಲ್ಲಿ 2 3 4 ಸಾವಿರ ಕೋಟಿ ಅನುದಾನ ಬಂದ. ಅಷ್ಟು ಅನುದಾನ ನನಗೆ ಅಷ್ಟು ಬೇಡ, ನನಗೆ ವರ್ಷಕ್ಕೆ ಒಂದು 300 ಕೋಟಿ ಕೊಟ್ಬಿಟ್ಟಿದ್ರೆ ಈ ಕ್ಷೇತ್ರ ಜನ ತಿರುಗಿ ನೋಡೋ ರೀತಿಯಿಂದ ಮಾಡ್ತಿದ್ದೆ. ಆದರೂ ಬಿಡ್ತಾ ಇಲ್ಲ ನಾನು. ನನ್ನ ಕೈಯಿಂದ ಏನಾಗುತ್ತೆ ಪ್ರಯತ್ನ ಪಡ್ತಾ ಇದ್ದಾರೆ. ಸರಿ, ಮೈನ್ಸ್ ಗಣಿಗಾರಿಕೆ ಡಿಸ್ಟ್ರಿಕ್ಟ್ ಫಂಡ್ ಬರುತ್ತೆ ಅಂತ ಹೇಳ್ತಾರೆ. ಆ ಫಂಡ್ ನಿಮ್ಗೆ ಯಾಕೆ ಬರ್ತಾ ಇಲ್ಲ ಸರ್? ನಮಗೆ ಮುಂಚೆ ಏನಿತ್ತು ಆ ಜಿಲ್ಲೆ ಕೊಡಬೇಕಂತಿತ್ತು. ಈಗೇನು ಮಾಡಿದ್ದಾರೆ ಹೊಸ ಕಾನೂನು, ಎಲ್ಲಿ ಮೈನಿಂಗ್ ನಡೀತಾ ಇದೆ ಆ ಮೈನಿಂಗ್ ನಡೆಯೋ ಪ್ರದೇಶದಿಂದ 25 ಕಿಲೋಮೀಟ್ರು ಸರೌಂಡಿಂಗ್ದಲ್ಲಿ 75% ಬಳಕೆ ಮಾಡಿ ಆ ಕಲೆಕ್ಟ್ ಆಗಿದ್ದ ದುಡ್ಡು. ರಿಮೈನಿಂಗ್ ಆ ವ್ಯಾಪ್ತಿ ಬಿಟ್ಟು ಉಳ್ಕಿದ್ದು 15 ಕಿಲೋಮೀಟ್ರು 75%, 25 ಕಿಲೋಮೀಟ್ರ್ ಉಳಿದಿದ್ದು 25%. ಸೊ ನನ್ನ ಕ್ಷೇತ್ರದಲ್ಲಿ ಯಾವ ಗಣಿಗಾರಿಕೆ ಇಲ್ಲ, ಯಾವ ಮೈನಿಂಗ್ ಇಲ್ಲ. ಆಮೇಲೆ 25 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನನ್ನ ಕ್ಷೇತ್ರ ಬರೋದೇ ಇಲ್ಲ. ಹಾಗಾಗಿ ನನಗೆ DMF ಫಂಡ್. ಮತ್ತೆ ಹರಪನಹಳ್ಳಿ ಕ್ಷೇತ್ರಕ್ಕೆ ಹೋಗ್ತಾ ಇದೆಯಲ್ಲ ಸರ್ ಫಂಡ್? ಹರಪನಹಳ್ಳಿ ಕ್ಷೇತ್ರದಾಗ ಒಂದು ಮೇಜರ್ ಮೈನಿಂಗ್ ಅಂತೇಳಿ ಒಂದು ಡಿಕ್ಲೇರ್ ಮಾಡ್ಕೊಂಡಾರ ಅವರು. ಆ ಮೇಜರ್ ಮೈನಿಂಗ್ ಅಂತೇಳಿ ಡಿಕ್ಲೇರ್ ಮಾಡ್ಕೊಂಡಿದ್ದಾಗ ಮೊನ್ನೆ ಒಂದು 55-60 ಕೋಟಿ ಅವ್ರಿಗೆ ಹೋಗಿದ್ದೆ. ಇಲ್ಲಿ ಹಗರಿಬೊಮ್ಮನಹಳ್ಳಿ ಇಲ್ಲ, ಬಟ್ ಹಗರಿಬೊಮ್ಮನಹಳ್ಳಿ ಕ್ಷೇತ್ರದ ಮರನಹಳ್ಳಿ ಏನು ಭಾಗ ಇದೆ ಅದು ಹಗರಿಬೊಮ್ಮನಹಳ್ಳಿ ಕ್ಷೇತ್ರ, ಹೊಸಪೇಟೆ ತಾಲೂಕು, ಅಲ್ಲಿ ಬರ್ತಾ ಇದೆ. ಸೊ ಹೊಸಪೇಟೆ ಚೆನ್ನಾಗಿದೆ ಮೈನಿಂಗ್ ಅಮೌಂಟು, ಹಗರಿಬೊಮ್ಮನಹಳ್ಳಿ ಅರ್ಧ ಭಾಗ ಚೆನ್ನಾಗಿದೆ, ಹರಪನಹಳ್ಳಿ ಇದೆ, ಕೂಡ್ಲಿಗಿ ಹಡಗಲಿ ಇಲ್ಲ, ಅಂದರೆ ಮೈನಸ್ನಲ್ಲಿ ಇದೆ. ಸರಿ, ಈ ರಾಜ್ಯ ಸರ್ಕಾರ ಗ್ಯಾರಂಟಿಯಿಂದ ಅನುದಾನ ಕೊರತೆ
ಮೊದಲನೇದು. ಎರಡನೇದು, ಈ ಕ್ಷೇತ್ರದಲ್ಲಿ ತಾವು ಜನರ ಸಮಸ್ಯೆಗಳನ್ನು, ಈ ಆಶ್ರಯ ಮನೆಗಳ ಬಗ್ಗೆ ಆಗಿರಲಿ, ವಸತಿ ಸಚಿವರಾಗಿರ್ತಕ್ಕಂಥ BZ ಅವರು, ನಿಮ್ಮ ಜಿಲ್ಲಾ ಉಸ್ತುವಾರಿ ಅವರು, ಅವರ ಮುಂದಗಡೆ ಆಗಿರಲಿ, ಸಿದ್ದರಾಮಯ್ಯ ಮುಂದಗಡೆ ಆಗಿರಲಿ, ಪರಿಪರಿಯಾಗಿ ಕೇಳಿದ್ರು ಕೂಡ ಸಿಗ್ತಾ ಇಲ್ಲ ಅನ್ನೋಂಥ ವಿಷಯ ಕೇಳಿದ್ವಿ. ಆದರೂ ಕೂಡ ನಿಮ್ಮ ಫೈಟ್ ಯಾವ ರೀತಿ ಇದೆ ಸರ್? ನೀವು ಇನ್ನು 2.5 ವರ್ಷದ ಕಾಲದಲ್ಲಿ ಈಗ ಒಳ್ಳೆ ರೀತಿಯಿಂದ ಕೇಳ್ತಾ ಇದ್ದೀವಿ. ಪ್ರತಿ ವರ್ಷ ಬಡ್ಜೆಟ್ ಮಾಡಿದ ತಕ್ಷಣ 1,000 ಮನೆ ಕೊಡಿ ಕೇಳ್ತೀವಿ. ನೋಡ್ತೀವಿ ಅಂತಾರೆ. ನನಗೆ ಅಷ್ಟೇ ಅಲ್ಲ, ಎಲ್ಲಿ ಕೂಡ ಮನೆಗಳು ಕೊಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನಾವೇನೋ ವಿರೋಧ ಮಾಡೋದಿಲ್ಲ, ಜನರೇ ಬೀದಿಗಿಳಿಯೋ ಪೊಸಿಷನ್ ಬರುತ್ತೆ. ಇವತ್ತು ಗ್ರಾಮಗಳಲ್ಲಿ ಹೋದಾಗ ಕರ್ಕೊಂಬಂದು ತೋರಿಸ ಸರ್ ನನ್ನ ಮನೆ ನೋಡಿ ಅಂತೇಳಿ ಗುಡಿಸ್ತಾ ಇರ್ತೈತಿ. ಮಳೆ ಬಂದರೆ ಒಳಗಡೆ ವಾಸ ಮಾಡೋ ಸ್ಥಿತಿ ಇರೋದಿಲ್ಲ. ಇಷ್ಟೆಲ್ಲ ಪ್ರಾಬ್ಲಮ್ ಇದ್ದರೂ ಕೂಡ ನಮಗೆ ಭಾಳ ಬೇಜಾರಾಗುತ್ತೆ. ಕೇಳ್ತೀವಿ, ಇನ್ನೋರಿಗೆ ಕೊಡ್ತಾ ಇಲ್ಲ. ನಾನಷ್ಟೇ ಇಲ್ಲ, ನಾನು ಹೇಳಿದ್ನಲ್ಲ, ಮುಂದಿನ ದಿನಗಳಲ್ಲಿ ಜನರೇ ಬೀದಿಗಿಳಿತಾರೆ, ಮುಂದಿನ ಚುನಾವಣೆಗಳಲ್ಲಿ ತೋರಿಸ್ತಾರೆ. ಸರಿ, ಈ ನಾನು ಸಮಯದ ವಿಚಾರ ಮಾಡೋದಾ ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ. ಯಾಕಂದರೆ ನೀವು ಕೂಡ ಆಲ್ಮೋಸ್ಟ್ನವರೆಗೆ ಸಮಯ ಹೊರಗಡೆ ಜನಸಾಮಾನ್ಯ ನಿಂತಿದ್ದಾರೆ. ನಾನು ವಿಚಾರ ಮಾಡಬೇಕಾಗ್ತೈತಿ. ಈ ಕ್ಷೇತ್ರದಲ್ಲಿ ಇನ್ನು ಉಳಿದಿರ್ತಕ್ಕಂಥ 2.5 ವರ್ಷ ಕಾಲದಲ್ಲಿ ಮತ್ತು ಈ ಕ್ಷೇತ್ರ ಡಿಲಿಮಿಟೇಷನ್ ಆಗುವಂಥ ಸಾಧ್ಯತೆಗಳನ್ನು, ಮತ್ತು ಕ್ಷೇತ್ರ ಜನ ಅಂತಾರೆ PT ಪರಮೇಶ್ವರ್ ಅವ್ರಿಗೆ ನಾವು ಕೂಡ ನೋಡಿದ್ವಿ, ಮತ್ತು ಈಗ ಕೃಷ್ಣ ನಾಯಕರನ್ನು ಕೂಡ ನೋಡ್ತಾ ಇದ್ದೀವಿ. ಸೆಕೆಂಡ್ ಟೈಮ್ಗೂ ಕೂಡ ಇದೇ ನಾಯಕ ನಮಗೆ ಬರಬೇಕು ಅನ್ನುವಂಥ ವಿಶ್ವಾಸವನ್ನು ಒಂದು ಕಡೆ ಕೇಳ್ತಾ ಇದ್ದಾರೆ. ಹೆಂಗಿದ್ದೀವಿ ಇದೇ ರೀತಿಯಿಂದ ಮುಂದೆ ಕೂಡ ಇವರು ಶಾಸಕರಿಗೆ ಬರಬೇಕು ಅನ್ನೋಂಥ ವಿಶ್ವಾಸನ ತೋರ್ತಾ ಇದ್ದಾರೆ. ಇದು ನನ್ನ ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ನೆಗೆಟಿವ್, ಅದು ಡೆವಲಪ್ಮೆಂಟ್ ಹಿನ್ನೆಲೆಯಲ್ಲಿ ಏನು ಮಾಡಬೇಕು? ದುರಾದೃಷ್ಟ, ಇವರಿಗೆ ಸರ್ಕಾರನೂ ಇಲ್ಲ, ಫಂಡ್ನೂ ಇಲ್ಲ, ಸಾಧ್ಯದಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಅಂತೇಳಿ. ಆದರೆ ಕ್ಷೇತ್ರ ಡಿಲಿಮಿಟೇಷನ್ ಆದರೆ ನಾವು ಏನು ಮಾಡಬೇಕು ಅನ್ನೋಂಥ ಒಂದು ಪ್ರಶ್ನೆ ಕೂಡ ಬರ್ತಾ ಇದೆ. ಈ ಟೋಟಲಿ 3 ಪ್ರಶ್ನೆಗಳು ನನ್ನ ಹತ್ರ ಇದ್ದಾವೆ ಸರ್. ಇದರ ಬಗ್ಗೆ ನಿಮ್ಮ ಯೋಚನೆ? ನೋಡಿ, ನಾನು ಶಾಲಾ ಕಾಲೇಜುಗಳ ಬಗ್ಗೆ ಅಪಾರ ನಾನು ಕಾಳಜಿ ಇಟ್ಕೊಂಡವನು. ಅಂದರೆ ಶಿಕ್ಷಣದ ಬಗ್ಗೆ. ಯಾಕಂದರೆ ಇವತ್ತು ಕೃಷ್ಣ ನಾಯಕ್ ಸಾಮಾನ್ಯ ಒಂದು ಹಳ್ಳಿಯಲ್ಲಿ ಇದ್ದ ಒಂದು ರೈತನ ಮಗ ಕೃಷ್ಣ ಇವತ್ತು ಕೃಷ್ಣ ನಾಯಕಾಗಿ ಬೆಳೆದಿದ್ದೀನಿ ಅಂದರೆ ಅದಕ್ಕೆ ಕಾರಣ ಶಿಕ್ಷಣ. ಸೊ ನಂತರ ಭಾಳಷ್ಟು ಕೃಷ್ಣ ನಾಯಕಗಳು ಬೆಳಿಬೇಕು ಅನ್ನೋದು ಒಂದು ಉದ್ದೇಶದಿಂದ ಶಾಲಾ ಕಾಲೇಜುಗಳನ್ನ ನಾನೇನು ಅಂದ್ಕೊಂಡಿದ್ದೀನಿ ಆ ಲೆವೆಲಿಗೆ ಬರಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಉತ್ತಮ ಸ್ಥಿತಿಗಂತೂ ನಾನು ಶಾಲಾ ಕಾಲೇಜ್ ತೊಗೊಂಡ್ಬರ್ತೀನಿ. ಅದು ಅನುದಾನ ಎಷ್ಟೇ ಇರಲಿ, ಏನೇ ಬರಲಿ. ಒಂದು. ಎರಡನೇದು, ಆರೋಗ್ಯ ಸಮಸ್ಯೆ ಇದೆ. ಇಲ್ಲಿ ಆಸ್ಪತ್ರೆಗಳಿದ್ದಾವೆ, ಎಷ್ಟೆಷ್ಟು ಕೋಟಿ ಅನುದಾನದಿಂದ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿದೆ. ಡಾಕ್ಟರ್ಸ್ ಇಲ್ಲ, ಸರ್ಕಾರಗಳು ಡಾಕ್ಟರ್ ತಗೊಳ್ತಾ ಇಲ್ಲ. ಸಂಬಳ ಕಡಿಮೆ ಇರೋದ್ರಿಂದ ಡಾಕ್ಟರ್ಗಳು ಬರ್ತಾ ಇಲ್ವೋ ಅಥವಾ ಯಾವಾಗ ಸರ್ಕಾರದ ಪಾಲಿಸಿಯಿಂದ ಇವತ್ತು ಡಾಕ್ಟರ್ಗಳು ಇರ್ತಾ ಇಲ್ಲ ಅದು ಗೊತ್ತಾಗ್ತಾ ಇಲ್ಲ. ಭಾಳಷ್ಟು ನಾನು ಸಮಯ ಇವರು ನಮ್ಮ ಹೆಲ್ತ್ ಮಿನಿಸ್ಟರ್ ಜೊತೆ ನಾನು ಕಾಲ ಕಳೆದಿದ್ದೀನಿ. ಭರವಸೆ ಕೊಟ್ಟಿದ್ದಾರೆ, ನೋಡಬೇಕು. ಮೂರನೇದು, ಪಕ್ಕದಾಗಿಂದ ಹೊಳೆ ಹರಿತಾ ಇದ್ರೂ ಇವತ್ತು ನಾನು ಇಡೀ ಕಂಪ್ಲೀಟ್ ಕ್ಷೇತ್ರದಲ್ಲಿ ಇವತ್ತು ನೀರಾವರಿ ಇಲ್ಲ. ಎಸ್ 30,000 ಎಕರೆ ಅಂತೇಳಿ ಸಿಂಗಟ್ಲೂರು ಏತ ನೀರಾವರಿ ಮಾಡಿದ್ರು. 10-15 ಸಾವಿರ ಎಕರೆ ಇವತ್ತು ನೀರು ಉಣಿಸೋ ಕೆಲಸವನ್ನು ಆಗ್ತಾ ಇದ್ದಾವೆ. ಸುಮಾರು 1 ಲಕ್ಷ ಎಕರೆ ನನ್ನ ಕ್ಷೇತ್ರದಲ್ಲಿ ಭೂಮಿ ಇನ್ನೂ ಆಗ್ತಾ ಇರೋದು. 1 ಲಕ್ಷ ಆಗ್ತಾ ಇರೋದು 10-20. ಪಕ್ಕದಾಗ ಮತ್ತೆ ಹೊಳೆ ಇದೆ ನಮ್ಮದೇ. ಹೌದು. ಎರಡನೇದು, ಕೆರೆಗಳಿದ್ದಾವೆ. ಇಲ್ಲಿ ತಳಕಲ್ ಕೆರೆ ಅಂತಿದೆ, ನಮ್ಮ ಬನ್ನಿಕಲ್ ಕೆರೆ, ಆಮೇಲೆ ನಮ್ಮ ಇಲ್ಲಿ ಹಿರೇಮಲ್ಲಿಂಕೆರೆ ಕೆರೆ ಇದ್ದಾವೆ, ನಾಗದಿ ಬಸಾಪುರ ಕೆರೆ, ಕೊಮರಳ್ಳಿ ತಾಂಡ ಕೆರೆ, ಆಮೇಲೆ ಮಾನೇರ ಮಸರವಾಡ ಕೆರೆ, ಕಗಲಟ್ಟಿ ತಾಂಡ ಕೆರೆ, ಜಿಜಿ ತಾಂಡ ಕೆರೆ, ಇವೆಲ್ಲ ಕೆರೆಗಳು ತುಂಬಿದರೆ ನಾಳೆ ಮಳೆ ಬರಲಾರ ಸಮಯದಲ್ಲಿ ಕೂಡ ಅವ್ರ ಬೋರ್ವೆಲ್ಗಳು ರೀಚಾರ್ಜ್ ಆಗ್ತವೆ. ಇವತ್ತು ಆ ಕೆರೆಗಳಿಗೆ ಕೂಡ ತುಂಬಿಸ್ಕೊಳ್ಳೋಕೆ ಆಗ್ತಾಯಿಲ್ಲ ಪರಿಸ್ಥಿತಿ. ಯೋಜನೆಗಳು ಸಮರ್ಪಕವಾಗಿ ಸರಿಯಾಗಿ ಮಾಡಿಲ್ಲ. ಇವತ್ತು ಉದಾಹರಣೆ ತಲಕಲ್ ಕೆರೆಗೆ ನಾನು DPR ನೋಡಿದೆ, 25 to 30% ಮಾತ್ರ ಹೊಳೆಯಿಂದ ತುಂಬಬೇಕು, ರಿಮೈನಿಂಗ್ 75% ರೈನ್ ವಾಟ್ರಿಂದ. ಸೊ ಇಟ್ಸ್ ಪಾಸಿಬಲ್ ಆ ರೈನ್ ವಾಟ್ರಿಂದ ತುಂಬಕ್ಕೆ. ಯಾಕೆ ನಾವು ಹೊಳೆಯಿಂದನೇ ಪಂಪ್ ಮಾಡಿ ಮಾಡಬಾರ್ದು ಅಂತ ಇವೆಲ್ಲ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಕೊಟ್ಟಿದ್ದೀನಿ. ಆಮೇಲೆ ಈ ಹಿಂದೆ ಆ ಕಾಲುವೆಗಳು ಮಾಡೋಕ್ಕೆ ಭೂಮಿ ಕಳ್ಕೊಂಡವ್ರ ರೈತರಿಗೆ ಇನ್ನೂರು ಕೂಡ ಪರಿಹಾರ ಕೊಟ್ಟಿಲ್ಲ. ಪದೇ ಹಿಂದೆ ಬಿದ್ದಿದ್ದೀನಿ. ಒಬ್ಬ ಸ್ಪೆಷಲ್ ಆ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಇಲ್ಲ, ಮೊನ್ನೆ ನಾನು ಕೊಟ್ಟು ಬಂದಿದ್ದೀನಿ, ಬೇಕೇ ಬೇಕಂತೇಳಿ. ಸೊ ಹಾಗಾಗಿ ಸಮಸ್ಯೆ ಭಾಳ ಇದೆ. ಸರ್ಕಾರ ತಿಳಿಯೋ ಕೆಲಸ ಸದನದಲ್ಲಿ ಮತ್ತು ನೇರವಾಗಿ ಮಂತ್ರಿಗಳನ್ನ ಕಾಣೋ ಕೆಲಸ ಮಾಡ್ತಾಯಿದ್ದೀನಿ. ಮುಂದಿನ ದಿನಗಳು ಇದೇ ಥರ ನಡೆದರೆ ನಾನು ಹೋರಾಟ ಬಿಟ್ಟರೆ ಬೇರೆ ಯಾವ ದಾರಿ ಕಾಣ್ತಾ ಇಲ್ಲ. ನಾನು ಕೇಳಿರ್ತಕ್ಕಂಥ ಇನ್ನೆರಡು ಪ್ರಶ್ನೆ, ಕ್ಷೇತ್ರ ಡಿಲಿಮಿಟೇಷನ್ ಮತ್ತು ನಿಮ್ಮ ಮುಂದಿನ ನಡೆ. ಅಲ್ಲ ನೋಡಿ, ನಾನು ಜನರಿಗೆ ಒಂದು ಪ್ರಾಮಾಣಿಕವಾಗಿ ಸೇವೆ ಮಾಡಬೇಕಂತೇಳಿ ಇದ್ದೀನಿ. ನನಗೆ ಮತ್ತೆ MLA ಮಂತ್ರಿ ನನಗೆ ಆ ಥರ ಏನಿಲ್ಲ. ನಂದು ವೈಯಕ್ತಿಕ ನಂದು ಪರ್ಸನಲ್ ಫ್ಯಾಮಿಲಿ ಇದೆ, ಮಕ್ಕಳಿದ್ದಾರೆ, ನನ್ನ ತಂದೆ ಎಲ್ಲ ಐ ವೆರಿ ಹ್ಯಾಪಿ.
ಮತ್ತೆ ಜನ ಇಲ್ಲಿ ಡಿಲಿಮಿಟೇಷನ್ ಆಗಲಾರ್ದಂಗೆ ಮತ್ತೆ ಇದೇ ಎಸ್ ಸಿ ಕಂಟಿನ್ಯೂ ಆಯಿತು ಮತ್ತು ನಮ್ಮ ಜನರು ಇಲ್ಲ ಕೃಷ್ಣ ನೀನೇ ಇರು ಅಂತಂದರೆ ಐ ವಿಲ್ ಬಿ ವೆರಿ ಹ್ಯಾಪಿ. ನಾನು ತುಂಬ ಆಭಾರಿ ಆಗಿರ್ತೀನಿ. ಇಲ್ಲ ಕೃಷ್ಣ ನೀನು ಮಾಡಿರೋದು ಕೆಲಸಗಳು ಯಾಕೋ ನಮಗೆ ತೃಪ್ತಿ ಇಲ್ಲ, ಬೇಡ ಬಿಡು ಬೇರೆಯವ್ರು ಮಾಡಲಿ ಅಂತಂದರೆ ಐ ವಿಲ್ ಬಿ ವೆರಿ ಹ್ಯಾಪಿ. ಆ ಟೈಮಲ್ಲಿ ನಾನು ಭಾಳ ಖುಷಿ ಪಡ್ತೀನಿ, ಸರಿ ಅಂತೇಳಿ. ನಾನು ಯಾವುದೇ ಕಾರಣಕ್ಕೆ ನಾನು ಬೇಜಾರಾಗಕ್ಕಾಗಲ್ಲ. ಎರಡನೇದು ಬೇಕೇ ಬೇಕು, ಬೇಡ ಬೇಡ ಬೇಡ, ನೋ ಇಶ್ಯೂ. ನಂದು ಪರ್ಸ್ನಲ್ ಲೈಫ್ ಇದೆ, ನಂದು ಬಿಸ್ನೆಸ್ಗಳಿದ್ದಾವೆ, ನಂದು ಕುಟುಂಬ ಇದೆ, ಅವ್ರಿಗೆ ಟೈಮ್ ಕೊಡ್ತೀನಿ ಅವಾಗ. ಆದರೆ ನನ್ನದೇ ಆದಂಥ ನನ್ನ ಜನ ಅಂತಿದ್ದಾರಲ್ಲ ಅಂತ ಯಾವಾಗ ಸಾಯೋರಿಗೆ ಕೈ ಬಿಡಲ್ಲ. ನಂದೇ ನನಗೆ ಪ್ರೀತಿ ಮಾಡೋರಿಗೆ ಅಂತ ನಾನು ಸಾಯೋರಿಗೆ MLA ಇರಲಿ MLA ಇಲ್ಲದೆ ಇರಲಿ ಅವ್ರಿಗಂತೂ ಯಾವಾಗೂ ಬಿಡಲ್ಲ. ಡಿಲಿಮಿಟೇಷನ್ ಆಗಲಿಲ್ಲ, ಅಗೇನ್ ಐ ವಿಲ್ ಕಮ್. ನಾನು ಬರ್ತೀನಿ ಮತ್ತೆ ಜನರ ಮುಂದೆ ಹೇಗೆ ನಾನು ಮತ್ತೆ ಇನ್ನೊಂದು ಪಿರಿಯಡ್ ಕೊಡಿ, ಸರ್ಕಾರ ಬರ್ಬೋದು ನನಗಂತೇಳಿ. ಆಮೇಲೆ ಜನರ ಕೈಲಿದೆ. ಡಿಲಿಮಿಟೇಷನ್ ಆಯ್ತು ಅಂತಂದರೆ ಏನೂ ತೊಂದರೆ ಇಲ್ಲ. ನಮ್ಮಂಥ ನನ್ನ ರೀತಿ ಮತ್ತು ಯಾರು ಕೆಲಸ ಮಾಡಿ ಈ ಕ್ಷೇತ್ರದ ಬಗ್ಗೆ ಕಾಳಜಿ ಇದ್ದವರಿಗೆ ಮತ್ತು ಅಭಿವೃದ್ಧಿ ಮಾಡೋದು ಯಾರು ಅನ್ನಿಸ್ತಾರೆ ಅವ್ರನ್ನ ಕರ್ಕೊಂಡ್ಬಂದು MLA ಮಾಡಿ ಜನ ಸೇವೆ ಮಾಡಿ ಅಂತ ಹೇಳ್ತೇವೆ. ಇದರಲ್ಲೇ ಇರಬೇಕು, ಇದರಲ್ಲೇ ಜೀವನ ಮಾಡಬೇಕು ಅನ್ನೋದು ಏನೂ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವೆಲ್ಲ ಒಂದೊಂದು ಅವಕಾಶ ಆಯಿತು ಅಷ್ಟೇ. ಸರಿ, ಈ ವಿಚಾರಗಳು ಬಂದ್ವಿ. ನನ್ನ ಹತ್ರ ಇನ್ನೊಂದು ಕ್ವಶನ್ ಇದೆ. ಶಾಸಕರು ತುಂಬ ಕಾಯಿಸ್ತಾರೆ ನಮ್ಮನ್ನು, ಆಫೀಸಿಗೆ ಬರ್ತೇನೆ ಅಂತೇಳಿ TP ಹಾಕಿರ್ತಾರೆ, ಆ TP ಬರೋದಿಲ್ಲ. ರೂಲ್ಸು ಮತ್ತು ಸಮಯ ಯಾಕೆ ಫಾಲೋ ಮಾಡೋದಿಲ್ಲ? ಊರು ಬಿಟ್ಟು ಬೇರೆ ಬೇರೆ ಹಳ್ಳಿಯಿಂದ ಬಂದಿರ್ತೀವಿ, ನಮ್ಮ ಹಳ್ಳಿಗೆ ಬರ್ತಾರಂತ TP ಹಾಕಿರ್ತಾರೆ, TPಗೆ ಸಿಗೋದಿಲ್ಲ. ಅಲ್ಲ, ಹಳ್ಳಿಗೆ ಹಾಕಿ TP ಮಿಸ್ ಆಗಲ್ಲ. ಯಾವ ಗ್ರಾಮದಾಗ ಹೋಗ್ತೀನಿ 2 ತಾಸು ಅಂತೇಳಿ ಆ ಗ್ರಾಮಕ್ಕೆ ಹೋಗ್ತೀನಿ, ಅಲ್ಲಿ ಸಮಸ್ಯೆಗಳನ್ನ ನೋಡಿ 2 ಇದ್ದಿದ್ದು 4 ಯಾವಾಗ ಆಗುತ್ತೋ ಗೊತ್ತೇ ಆಗಲ್ಲ. ನಿನ್ನೆ ಉದಾಹರಣೆ ನಾನು 3 ಗ್ರಾಮಗಳು ಹಾಕ್ಕೊಂಡಿದ್ದೆ, ಒಂದೊಂದು ತಾಸು ಗ್ರಾಮಗಳು ಹಾಕ್ಕೊಂಡಿದ್ದೆ. ನಾನು 12 ಗಂಟೆ ಅಥವಾ 12ವರೆಗೆ ಇಲ್ಲಿ ಬರಬೇಕಾಗಿತ್ತು. ನಿನ್ನೆ ನಾನು 6 ಗಂಟೆಗೆ ಬಂದಿದ್ದೀನಿ, ಮಧ್ಯಾಹ್ನ ಊಟ ಕೂಡ ಮಾಡಿಲ್ಲ ನಾನು. ನಿನ್ನೆ ಊಟ ಕೂಡ ಮಾಡಿಲ್ಲ ನಾನು. ಅಲ್ಲಿಂದ ಬರೋ ಒಂದು ಸ್ವಲ್ಪ ನಮ್ಮ ಲೀಡ್ರ್ ಮನೇಲಿ ಉಪ್ಪಿಟ್ಟು ತಿಂದು ಬಂದೆ. ನಿನ್ನೆ ಮಧ್ಯಾಹ್ನ ಊಟ ಕೂಡ ಮಾಡಿಲ್ಲ ನಾನು. ಅಲ್ಲಿಂದ ಬಂದರೂ ಕೂಡ ನಾನು ತುಂಬ ಟೈರ್ಡಾಗಿದ್ದೆ. ನನ್ನ ಮನೆಗೆ ಬಂದು ರೆಸ್ಟ್ ಮಾಡ್ಬೋದು, ಆದರೂ ನೇರವಾಗಿ ನಾನು ಬೆಳಗಿನ ನಮ್ಮ 12 ಗಂಟೆಯಿಂದ ಕಾಯ್ತಿದ್ದಾರೆ ನನ್ನ ಜನ ಅಂತೇಳಿ ಆಫೀಸಿಗೆ ಹೋಗಿ ಎಲ್ಲರಿಗೆ ಮಾತಾಡಿಸ್ಕೊಂಡು ಬಂದೆ. ಸೊ ಹೇಗಾಗಿದೆ ಅಂತಂದರೆ ಲೋಡ್ ತುಂಬ ಇದೆ, ಜನರದ್ದು ನನ್ನ ಮೇಲೆ ಭರವಸೆ ಜಾಸ್ತಿ, ಹೋದರೆ ಏನೊಂದು ಕೆಲಸ ಆಗ್ಬೋದು ಅಂತೇಳಿ. ಹಾಗಾಗಿ ನೋಡಿ ಈಗ ಮನೆ ಹೊರಗಡೆನೂ ಫುಲ್ ಜನ ತುಂಬಿದ್ದಾರೆ, ಆಫೀಸ್ನೂ ಫುಲ್ ತುಂಬಿದ್ದಾರೆ, ಮನುಷ್ಯ ನಾನು ಒಬ್ಬನೇ. ಇನ್ನೊಂದು ಅವ್ರು PA ಹತ್ರ ಕೆಲಸ ಮಾಡ್ಕೊಳ್ಳಿ ಅಂದರೆ ದೇ ಆರ್ ನಾಟ್, ಅವರು ಇಲ್ಲ ಇಲ್ಲ ಸರ್, ನಾಯಕರ ಹತ್ರನೇ ಹೋಗ್ಬೇಕು. ಅವ್ರ ಹತ್ರ PA ಕೆಲಸ ಮಾಡಿದ್ರು ಕೂಡ ನನ್ನ ಹತ್ರ ಬಂದು ಹೇಳ್ತಾರೆ ಸರ್ ಈ ಥರ ಅಂತೇಳಿ. ಅವ್ರು PA ಹೇಳ್ತಾರಲ್ಲ, ನಾನು ಈಗ ಕೆಲಸ ಮಾಡಿಕೊಟ್ಟೆಲ್ಲ ನಿನಗಂದ್ರೆ ಕೂಡ ಅವ್ರು ಕೇಳ. ಸೊ ಈ ಥರ ಇದೆ. ಹಾಗಾಗಿ ನಾನಂತೂ ಜನರಿಗೆ ಕಾಯಿಸ್ಬಿಟ್ಟು ಎಲ್ಲೋ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇಲ್ಲ, ಅಥವಾ ನಾನು ಜನರಿಗೆ ಕಾಯಿಸ್ಬಿಟ್ಟು ನಾನು ಯಾವುದೋ ಬೇರೆ ಸಿಟಿಗೆಲ್ಲಿ ಹೋಗಿಲ್ಲ. ನಾನು ಅವ್ರು ಕಾಯ್ತಿರೋದು ಪಕ್ಕದ ಹಳ್ಳಿಲೇ ಇದ್ದೀನಿ. ಅಲ್ಲಿನೂ ಯಾರೋ ಮನೇಲಿ ಊಟ ತಿಂಡಿ ಮಾಡ್ಕೊಂಡು ಕುಂತಿಲ್ಲ. ಇಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಅದು. ಯಾಕಂದರೆ ಅಧಿಕಾರಿ ಇದ್ದಾವೆ, ಮತ್ತೆ ಪದೇ ಒಂದೇ ಅಲ್ಲಿ ಬಂದು ಹೋಗೋಕ್ಕಾಗಲ್ಲ ಅಂತೇಳಿ. ಆಮೇಲೆ ಅವ್ರಿಗೆ ಮಾಹಿತಿ ಕೊಡ್ತಿರ್ತಾರೆ, ಸರ್ ಸ್ವಲ್ಪ ಲೇಟ್ ಆಗ್ಬೋದು ಅನ್ನೋ. ಅವ್ರು ಕೆಲವು ಮನೆಗೆ ಹೋಗಿ ಆಯ್ತು ಎಷ್ಟು ಗಂಟೆಗೆ ಬರ್ಬೋದು ಅಂತೇಳಿ ಮತ್ತೆ ರಿಟರ್ನ್ ಬರ್ತಾರೆ. ಸೊ ಹಿಂಗೆ ಇಲ್ಲ ಲೇಟ್ ಆಗುತ್ತಂದರೆ ಅದನ್ನ ಬಿಟ್ಟು 3 ದಿನ ಬರ್ತಾರೆ. ಎಮರ್ಜೆನ್ಸಿ ಇದೆ ಅಂತಂದರೆ ನಾವು 100% ಅಲ್ಲೇ ಸಾಲ ಆಗ್ತಾವೆ. ಸರಿ, ಇದ್ರ ಜೊತೆ ಒಂದು ಲಾಸ್ಟ್ ಕ್ವಶನ್ ಕೇಳ್ತೀನಿ. ದೇವರು ನಿಮಗೆ ಇಷ್ಟು ತಾಳ್ಮೆ ಯಾಕೆ ಕೊಟ್ಟಿದ್ದಾನೆ? ಯಾಕೆಂದರೆ 42 ವರ್ಷ ಅಲ್ಲ, ಆ್ಯಕ್ಚುಲಿ 40 ವರ್ಷ ಅದು 83 ಇದೆ ನಿಮ್ಮ ಡೇಟ್ ಆಫ್ ಬರ್ತ್. ಅದು ನಮ್ಮ ತಂದೆಯವರು ಇಲ್ಲಿ ಶಾಲೆಯಲ್ಲಿ ಬರ್ಸಿರೋದು. 40 ವರ್ಷ. ತಾವು ಸಣ್ಣ ವಯಸ್ಸಿನವರು, ಪ್ರಥಮ ಬಾರಿಗೆ ಶಾಸಕರಾದಂಥವರು. ಇಷ್ಟೆಲ್ಲ ನೀವು ಕ್ಷೇತ್ರದ ಎಲ್ಲ ಸಮಸ್ಯೆ ತಲೆ ಮೇಲೆ ಹೊತ್ಕೊಂಡು ಎಲ್ಲರಿಗೂ ನಗ್ನಗ್ತಾ ಮಾತಾಡ್ತೀರಿ. ಇಷ್ಟು ತಾಳ್ಮೆ ನಿಮಗೆ ಎಲ್ಲಿಂದ ಬಂತು, ಎಲ್ಲಿಂದ ಸಿಕ್ತು ನಿಮಗಿದು? ನೋಡಿ, ಈಗ ಏನಾಗುತ್ತೆ, ನಾನು ಭಾಳಷ್ಟು ಜಗತ್ತು ನೋಡಿದ್ದೀನಿ. ಇವತ್ತು ಯಾರೊಬ್ಬರಿಗೆ ನಾವು ಮನುಷ್ಯ ಆಗಿ ಹುಟ್ಟಿದ ಮೇಲೆ ನಮ್ಮ ಕೆಲಸ ಆಗುತ್ತೆ ಇಲ್ಲ, ಎರಡನೇ ಆಗೋದು. ಫಸ್ಟ್ ನಮಗೆ ಗೌರವ ಸಿಗಲಿ ಅಂತೇಳಿ ಗೌರವಗೋಸ್ಕರ ನಾವು ಜೀವನ ಮಾಡ್ತಿರೋರು. ಒಂದು ಒಪ್ಪತ್ತಿಂದ ಊಟ ನಮಗೆ ಸಿಗ್ತಿಲ್ಲ, ಆದರೂ ಕೂಡ ನಾವು ಹೊರಗಡೆ ನಮಗೆ ಗೌರವ ಬೇಕು ಅನ್ನೋ ಥರ ನಮ್ಮ ಜನ, ಆ ರೀತಿಯ ಸ್ವಾಭಿಮಾನಿಗಳು ನಮ್ಮ ಜನ. ಬಂದಿದ್ದ ತಕ್ಷಣ ಅವ್ರ ಕೆಲಸ ಆಗೋದಿಲ್ಲ, ಅದು ಎರಡನೇದು. ಬಂದಿದ್ದ ತಕ್ಷಣ ನಾನು ಅವ್ರು ನಗ್ನಗ್ತಾ ಬಾಡೋಣ ಅಂತೇಳಿ ಕುಂದಿರ್ಸ್ಕೊಂಡು ನಾನೇನು ಅವ್ರ ಪ್ರೀತಿ ವಿಶ್ವಾಸದಿಂದ ಅವ್ರ ಕೆಲಸ ಕೇಳ್ತೀನಿ. ಅದರಿಂದ ಅವರಿಗೂ ಸಂತೋಷ, ನನಗೂ ಸಂತೋಷ. ಅಣ್ಣ ಈ ಕೆಲಸ ಆಗಲ್ಲಣ್ಣ ಅಂತೇಳಿ, ಅಣ್ಣ ಈ ಕೆಲಸ ಮಾಡ್ಕೊಡ್ತೀನಿ ಅಂತೇಳಿ. ಅದನ್ನೇ ನಾನು ಏನ್ರಿ ಹಿಂಗೆ ಬಂದಿದ್ದೀರಿ, ಹಿಂಗೆ ಹೋಗ್ತಿದ್ದೀರಿ, ನಡ್ರಿ ಇಲ್ಲಿ ಯಾಕಡೆ ಹೋಗ್ರಿ ಹಿಂಗಡೆ ಮಾಡಿದ್ರು ಅಂತಂದರೆ ಅವರು ನನ್ನ ಹತ್ರ ಯಾಕೆ ಬಂದಾರೆ? ಫಸ್ಟ್ ಆಫ್ ಆಲ್ ನಾನು ಯಾರು?
ಒಬ್ಬ ಕ್ಷೇತ್ರ ಶಾಸಕ ಅಂತೇಳಿ ಸಮಸ್ಯೆಗಳು ತೊಗೊಂಬಂದಿದೆ, ಆಗಬಹುದು ಪರಿಹಾರ ಅಂತ ಅಲ್ವಾ. ನನಗೆ ಅವರು ಸೇವೆ ಮಾಡೋಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ನಾನು ರಾಜಕಾರಣಕ್ಕೆ ಬರಬಾರ್ದು. ಎಸ್, ಅವ್ರು ರಾತ್ರಿ ಮಧ್ಯರಾತ್ರಿನೂ ಬರ್ತಾರೆ, ಬೆಳಿಗ್ಗೆ 6 ಗಂಟೆಗೂ ಬರ್ತಾರೆ, 24 ತಾಸು ಬರ್ತಾರೆ. ಸೇವೆ ಕೊಡೋಕೆ ನನಗೆ ಇದೆಯಾ ಕೆಪಬಿಲಿಟಿ? ಐ ಶುಡ್ ಕಮ್ ಫಾರ್ ಪಬ್ಲಿಕ್ ಸರ್ವಿಸ್. ನನಗೆ ಕೆಪಬಿಲಿಟಿ ಇಲ್ಲ, ನನಗೆ ತಾಳ್ಮೆ ಇಲ್ಲ, ನನಗೆ ಒತ್ತಡ ಇದೆ ಅಂಥೇಳಿ ನೀವು ಜನರ ಮೇಲೆ ಪ್ರತಿಕಾರಿ ತಗೊಳ್ಳೋದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲ್ಲ. ನಿನಗೆಲ್ಲ ಇದೆಯಾ, ಸಹಿಸ್ಕೊಳ್ತೀಯಾ, ಕುಟುಂಬನ ದೂರ ಮಾಡ್ತೀಯಾ, ರಾತ್ರಿ ನಿದ್ದೆ ಸರಿಯಾಗಿ ಮಾಡೋಕ್ಕೊಡಲ್ಲ, ಓಕೆನಾ, ಬೆಳಗ್ಗೆ ಊಟನೂ ಕೂಡ ನಿಮಗೆ ಸರಿಯಾಗಿ ಮಾಡೋಕ್ಕೊಡಲ್ಲ, ಓಕೆನಾ, 24 ಸಾವಿರ ನಮಗೆ ಸರ್ವಿಸ್ ಕೊಡ್ತೀಯಾ ಅಂತ ಅವ್ರು ಕೇಳಿದ ಮೇಲೆ ನಾವು ಓಕೆ ಅಂದಮೇಲೆ ನಾವು ಫೀಲ್ಡಿಗೆ ಬಂದಾಗ ಅವ್ರನ್ನ ಓಟ್ ಹಾಕ್ತಾರೆ. ಇಲ್ಲ ನನಗೆ ಸಮಯ ಇಲ್ಲ, ನಾನು ವಾರಕ್ಕೆ ಒಂದೇ ದಿನ ನಾನು ಕ್ಷೇತ್ರಕ್ಕೆ ಬರೋದು, 15 ದಿನ ಒಂದೇ ದಿನ ನಾನು ಕ್ಷೇತ್ರಕ್ಕೆ ಬರೋದು, ನಾನು ಹಳ್ಳಿಗಳಿಗೆಲ್ಲ ಓಡಾಡೋಕ್ಕಾಗಲ್ಲ, ನಿಮ್ಮ ಪ್ರಾಬ್ಲಮ್ಗೆ ನಾನು ಬರೋಕ್ಕಾಗಲ್ಲ, ಬೆಳಗ್ಗೆ ನೀವು ಎಬ್ಸ್ಬಿಡ್ತೀರಿ, ರಾತ್ರಿ ನನಗೆ ಮಲಗೋಕ್ಕೆ ಕೊಡಲ್ಲ ಅಂತಿದ್ರೆ ವೈಯಕ್ತಿಕ ಜೀವನದಲ್ಲಿ ರೀ. ನಿಮ್ಮ ಏನೋ ಒಂದು ಕೆಲಸ ನೌಕರಿನೋ ಬಿಸ್ನೆಸ್ ಮಾಡ್ಕೊಂಡಿರಿ, ನಿಮ್ಗೆ ಯಾರು ಕರೀತಾರೆ ಇಲ್ಲಿ ಪಬ್ಲಿಕ್ ಸರ್ವಿಸ್ ಕೊಡು ಅಂತೇಳಿ? ಯಾರು ನಿಮ್ಮ ಮನೆಗೆ ಬರ್ತಾರೆ ಪಬ್ಲಿಕ್ ಬಾಪ ಇಲ್ಲಿ ರಾಜಕಾರಣಕ್ಕೆ ಅಂತೇಳಿ? ರಾಜಕಾರಣಕ್ಕೆ ನಾವು ಬಂದಿರೋದು ನಮ್ಮ ವೈಯಕ್ತಿಕ ಆಸೆಯಿಂದ, ನಮ್ಮ ಇಂಟ್ರೆಸ್ಟಿಂದ ಅಂತೇಳಿ ನಾವು ಪಬ್ಲಿಕ್ಕಿಗೆ ಮೇಲೆ ಯಾವಾಗೂ ಅಪರಾಧ ಹಾಕ್ಬಾರ್ದು. ಹಾಗಾಗಿ ನಾವು ಸಮಾಧಾನದಿಂದ ಇರಬೇಕು. ಅವ್ರು ಆಗ ಕೆಲಸನೂ ಕೇಳ್ತಾರೆ, ಆಗ್ಲಾರ ಕೆಲಸನೂ ಕೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಆ ಕೆಲಸ ಆಗಬೇಕು. ಅವರಿಗೆ ಆಗ ಕೆಲಸನ ಮಾಡಿಕೊಡಿ, ಆಗಲ್ಲ ಕೆಲಸದನ್ನು ಯಾವ ರೀತಿ ಅವ್ರು ಮಾಡಿಕೊಡ್ಬೋದು ಅಂತೇಳಿ ಇವ್ರಿಗೆ ದಾರಿ ತೋರಿಸಿ. ನೀವು ಶಾಸಕರಾಗಿದ್ದೀರಿ, ಸದನದಲ್ಲಿ ಹೋಗ್ತೀರಿ, ಎಲ್ಲರನ್ನ ಕಾಣ್ತೀರಿ, ಎಲ್ಲ ಅಧಿಕಾರಿ ಜೊತೆ ವಿಚಾರ ಮಾಡ್ತಿರ್ತೀರಿ, ಅವ್ರ ಜೊತೆ ಸಂಪರ್ಕದಾಗಿರ್ತೀರಿ, ಅವ್ರಿಗಿಂತ ಜಾಸ್ತಿ ಮಾಹಿತಿ ಶಾಸಕಂಗೆ ಇರ್ತೈತಿ. ಹಾಗಾಗಿ ನಿಮ್ಮ ಹತ್ರ ಬರ್ತಾರೆ, ಏನೋ ನಾವು ಸಾಲ ಆಗ್ಬೋದು ಅಂತೇಳಿ. ನೀವೇ ಬಂದಿದ್ದ ತಕ್ಷಣ ಅವ್ರ ಮೇಲೆ ರೇಗಾಡೋದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರಿಯಲ್ಲ. ಅಂಥವ್ರಿಗೆ ತಾಳ್ಮೆ ಇಲ್ಲ, ಸಿಟ್ಟು ಜಾಸ್ತಿ ಬರುತ್ತೆ. ಅಲ್ಲ, ನನ್ನ ಪದೇ ಪದೇ ನನಗೆ ಕ್ಷೇತ್ರಕ್ಕೆ ಬರೋಕ್ಕಾಗಲ್ಲ, ಅಥವಾ ನನಗೆ ಜನರು ಜಾಸ್ತಿ ಬಂದರೆ ನನಗೆ ಆಗೋದಿಲ್ಲ, ಕೇವಲ ಅವರೇ ಬರಬೇಕು, ಇವ್ರು ಬರಬಾರ್ದು ಅನ್ನೋರಿದ್ದರು ದಯಮಾಡಿ ರಾಜಕಾರಣಕ್ಕೆ ಯಾರೂ ಬರಬಾರ್ದು. ಎಲ್ಲ ರೀತಿಯ ಸರ್ವಿಸ್ ಮಾಡೋಕ್ಕೆ ನೀವು ರೆಡಿ ಇದ್ದೀರಾ, ರಾಜಕಾರಣಕ್ಕೆ ಬನ್ನಿ. ನಿಮಗೆ 5 ವರ್ಷ ಮಾಡಿದ ಮೇಲೆ ಇನ್ನೂ ಆಗ್ತಾ ಇಲ್ವಾ, ಟೇಕ್ ರೆಸ್ಟ್. ನಿಮಗೆ ಯಾರು ಅಂಥ ಕಂಪಲ್ಷನ್ ಏನಿದೆ, ಅಂಥ ಅನಿವಾರ್ಯತೆ ಏನಿದೆ? ಮತ್ತೆ ನಿಲ್ಲಬೇಕು ಮತ್ತೆ ಏನಿಲ್ಲಲ್ಲ. 5 ವರ್ಷ ಮಾಡಿದೆಯಾ, ನಿನಗೂ ಸುಸ್ತಾಗಿದೆಯಾ, ರೆಸ್ಟ್ ತಗೋ. ಮತ್ತೊಂದು ರೆಸ್ಟ್ 5 ವರ್ಷದ ನೆಕ್ಸ್ಟ್ ಮತ್ತೆ ಬಾ. ಯಾರು ಫೋರ್ಸ್ಫುಲ್ಲಿ ನಿಮ್ಗೆ ಕರ್ಕೊಂಬಂದು ಸೇವೆ ಮಾಡಂತ ಹೇಳ್ತಾ ಇಲ್ಲಲ್ವಾ? ಇಲ್ಲ, ಈ ವ್ಯವಸ್ಥೆ ಸರಿ ಸರ್. ನಾನು ನಿಮ್ಮ ಕ್ಷೇತ್ರಕ್ಕೆ ಬಂದು ಹತ್ತತ್ರ ಒಂದು 5 ದಿನ ಆಯಿತು. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ 3-4 ದಿನ ಆಯಿತು. ನಿಮ್ಮನ್ನು ಫಾಲೋ ಮಾಡಲಿಕ್ಕೆ ಪ್ರಾರಂಭ ಮಾಡಿ ನನ್ನಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ. ನಿಮ್ಮ ಮನೆ ಮುಂದ್ಗಡೆ ಇದ್ದಿರ್ತಕ್ಕಂಥ ನಿಮ್ಮ ಸ್ಕಾರ್ಪಿಯೋ ಆಗಿರಲಿ, ಫಾರ್ಚುನರ್ ಆಗಿರಲಿ, ಇನೋವಾ ಆಗಿರಲಿ, ಆಮೇಲೆ ಭಾಳಷ್ಟು ರಾಜಕೀಯ ಪ್ರೇಮಿ ಲಕ್ಸುರಿ ಲೈಫ್ ಮತ್ತು ಲಕ್ಸುರಿ ಕಾರ್ ಅನ್ನಿಸ್ಕೊಂಡಿರ್ತಕ್ಕಂಥ ಡಿಫೆಂಡರ್ ಕೂಡ ಇದೆ. ಒಂದು ಊರಿ ಹತ್ತತ್ರ 2 ಕೋಟಿ ಕಾರ್ ಇದೆ. ಆಮೇಲೆ ನಿಮ್ಮ ಮನೆ ಕೂಡ ನಾನು ನೋಡಿದೆ, ಅದ್ಭುತವಾದಂಥ ಒಂದು ಬಂಗಲೆ. ಈ ಮನೆಯಲ್ಲಿ ಸೋಫಾ, ಹೊರಗಿನ ಮತ್ತೊಂದು ನೋಡಿದರೆ ಇದು ನನಗೆ ರಾಜಕೀಯ ಮೇಲೆ, ನೀವು ರಾಜಕಾರಣಕ್ಕೆ ಬಂದ ಮೇಲೆ ಇದೆಲ್ಲ ಮಾಡಿರ್ಬೋದು ಅಂತ ನಾನು ಅನ್ಕೊಂತೇನೆ ಸರ್. ಇದು ಇಲ್ಲ, ಇದು ಆ ಥರ ಅಲ್ಲ. ಈಗ ನಾನು 2009ರಲ್ಲಿ ಈ ಮನೆ ನಾನು ಕಟ್ಟಿದ್ದು. ಎಷ್ಟು? 2009ರಲ್ಲಿ. ಏನು ಸರ್, ಈ ಮನೆ ನೋಡಿದರೆ ರೀಸೆಂಟ್ಲಿ ಆಗಿ ಒಂದು 2 ಇಯರ್ ಆಗಿರ್ಬೋದು ಅಂತ ಅನಿಸುತ್ತೆ. 2009ನಲ್ಲಿ ಈ ಮನೆ ಕಟ್ಟಿದೆ. 2010-11ನಲ್ಲಿ ಇದನ್ನು ಇನಾಗ್ರೇಷನ್ ಮಾಡಿದೆ. ಅವಾಗ ನಂದು ಕಾನ್ಸೆಪ್ಟ್ ಇತ್ತು. ಸೊ ನಂದು ಏನಂತಂದರೆ, ಒಬ್ಬ ಹಳ್ಳಿ ಹುಡುಗ, ಒಬ್ಬ ಬಡ ಹುಡುಗ, ಜೀವನ ಸಾಯವರೆಗೆ, ಈಗ ಬಡತನದಲ್ಲಿ ಹುಟ್ಟೋದು ನಮ್ಗೆ ಯಾವುದು ನನ್ನ ತಪ್ಪಲ್ಲ, ಬಡತನದಲ್ಲೇ ಸಾಯೋದು ನನ್ನ ತಪ್ಪು, ನನ್ನ ಜೀವನದಲ್ಲಿ ಏನು ಸಾಧನೆ ಮಾಡಲಿಲ್ಲ ಅಂತೇಳಿ. ಸೊ ಹಳ್ಳಿ ಹುಡುಗ, ಒಂದು ಸಣ್ಣ ಪುಟ್ಟ ವಿಲೇಜಲ್ಲಿ ಹುಟ್ಟಿದವನು, ನಾನು ಯಾಕೆ ಒಂದು ಒಳ್ಳೆ ರೀತಿಯ ಜೀವನ ಮಾಡಿ ಇದನ್ನು ಬೇರೆಯವ್ರಿಗೆ ಮಾದರಿ ಆಗಬಾರದು ಅನ್ನೋದು ಉದ್ದೇಶದಿಂದ ಈ ಹಿಂದೆ ಭಾಳಷ್ಟು ಜನ ಬಂದವ್ರು ಏನಂದರು, ಸರ್ ಇಷ್ಟು ದೊಡ್ಡ ಮನೆ, ಇಷ್ಟು ಅದ್ಭುತ ಮನೆ ನೀವೇನಾದ್ರು ಹಡಗ್ಲಿಕ್ಕೆ ಕಟ್ಬಿಟ್ಟಿದ್ರೆ ಭಾಳ ಒಳ್ಳೆ ರೇಟಿಗೆ ಬೆಲೆ ಬಾಳ್ತಿತ್ತು. ನಾನಂದು ಇದೇ ಮನೆ ದಾವಣಗೆರೆ ಕಟ್ಟಿದರೆ ಇನ್ನೂ ಒಳ್ಳೆ ರೇಟಿಗೆ ಬೆಲೆ ಬಾಳ್ತಾಯಿತ್ತು. ಈ ಮನೆ ಬೆಂಗಳೂರಲ್ಲಿ ಕಟ್ಟಿದರೆ ಇನ್ನೂ ಒಳ್ಳೆಯ ರೀತಿಯಿಂದ ಬಾಳ್ತಿತ್ತು. ಆದರೆ ನಾನು ವಿದೇಶದಾಗಿದ್ದಾಗ ನನ್ನ ತಂದೆ ತಾಯಿನ ನೋಡ್ಬೇಕಂತೇಳಿ ನಾನು ಊರಿಗೆ ನನ್ನ ತಾಂಡಕ್ಕೆ ಬರ್ತಿದ್ದಾಗ ಈ ಮನೆ ಹಡಗಲಲ್ಲಿ ಇದ್ದಿದ್ರೆ, ಹಡಗಲಲ್ಲೇ ಬಂದು ಹಡಗಲಿಂದ ಹೋಗಿದರೆ ನನ್ನ ಮನಸ್ಸು ತೃಪ್ತಿ ಆಗ್ತಿತ್ತ? ಇಲ್ಲ. ಹಾಗಾಗಿ ನಾನು ತಾಂಡ, ನಮ್ಮ ತಂದೆ ತಾಯಿ ಎಲ್ಲಿ ಇದ್ದಾರೋ, ನಾನು ಎಲ್ಲಿ ಹುಟ್ಟಿದ್ನೋ, ನನಗೆ ಇದರದ್ದು ವ್ಯಾಲ್ಯೂ ಬೇಕಾಗಿಲ್ಲ. ಐ ಡೋಂಟ್ ವಾಂಟ್ ವ್ಯಾಲ್ಯೂ. ಅವರ ಪ್ರೀತಿ, ಆ ವಿಶ್ವಾಸ. ನಾನು ಬಂದು 1 ವಾರ ಮಟ್ಟಿಗೆ ನಾನು ರಜೆಗೆ ಬರ್ತಿದ್ದೆ, ತಂದೆ ತಾಯಿ ಜೊತೆ ಹೋಗಿದರೆ ಅದೇ ನನಗೆ ಸ್ವರ್ಗ, ಅದೇ ನನಗೆ ತೃಪ್ತಿ ಅಂತೇಳಿ, ಎಷ್ಟೇ ದುಡ್ಡು ಹೋಗಲಿ ಅಂತೇಳಿ ಕಟ್ಸಿದ್ದು ಇದು ಮನೆ. ಆಮೇಲೆ ನಾನು ಲಕ್ಸುರಿ ಗಾಡಿಗಳು ಈಗಲ್ಲ, ನಾನು 2013-14ರಲ್ಲೇ BMW ತಿರುಗಾಡ್ತಿದ್ದೆ. ನಾನು ಮರ್ಸಿಡೀಸ್ ಬೆಂಜಲ್ಲಿ ತಿರುಗಾಡ್ತಾ ಇದ್ದೆ. ಅದಾದಮೇಲೆ ನಾನು ಗೆದ್ದ ತಕ್ಷಣ
ಏನಾರು ಒಂದು ತಿಂಗಳ 2 ತಿಂಗಳ ಏನಾರು ಬಿಟ್ಟರೆ ಕಾರುಗಳು ತೊಗೊಂಡ್ರೆ ಯಾವುದೋ ದುಡ್ಡಿಂದ ತೊಗೊಂಡ ಅಂತೇಳಿ ಅನ್ಬಾರ್ದು ಅಂತೇಳಿ ಗೆದ್ದು ಬೆಂಗಳೂರಿಗೆ ಹೋದಾಗ ಅಲ್ಲಿಂದ ಬರ್ತಾನೆ ಫಾರ್ಚುನರು ಮತ್ತು ಇದು ಸ್ಕಾರ್ಪಿಯೋ ಮತ್ತು ವೆಲ್ಫೇರ್ ತೊಗೊಂಬಂದೆ. 2 ಸಾಲ ಡಿಫೆಂಡರ್ ಇಲ್ಲ ವೆಲ್ಫೇರ್ ತೊಗೊಂಡ್ರೆ ಯಾವಾಗ ಗೆದ್ದು ಇಲ್ಲಿಂದ ಬೆಂಗಳೂರಿಗೆ ಹೋದೆ. 2 ನನ್ನ ಕಂಪ್ನಿ ಇದ್ದಾವೆ, ಕಂಪ್ನಿ ಮೇಲೆ 2 ತೊಗೊಂಬಂದೆ. ಹೇಳೋಕ್ಕಾಗಲ್ಲ ಜನ, ಅದನ್ನು ಕೂಡ ಅರ್ಥ ಮಾಡ್ಕೋಬಾರ್ದು. ಅದಾದಮೇಲೆ 2 ಆದಮೇಲೆ ವೆಲ್ಫೇರ್ದು ಲೋನ್ ಕ್ಲಿಯರ್ ಆಯಿತು. ಎಷ್ಟು ಸರ್ ಲೋನ್ ಅದರದು ಹತ್ತತ್ರ? ಅಲ್ಲ, ವೆಲ್ಫೇರ್ದು ಆವಾಗ ನಾನು 1 ಲಕ್ಷ 1 ಕೋಟಿ ಲೋನ್ ಇತ್ತು. 1 ಕೋಟಿ ಲೋನ್ ಕ್ಲಿಯರ್ ಆಯಿತು. ಕ್ಲಿಯರ್ ಆದಮೇಲೆ ಈಗ ನಮಗೆ ಕಂಪ್ನಿ ಹೆಸರಲ್ಲಿ ತೊಗೊಂಡ್ರೆ ಡಿಪ್ರಿಷಿಯೇಷನ್ ಎಲ್ಲ ಬರುತ್ತೆ, ನಮಗೆ ಇನ್ಕಮ್ ಟ್ಯಾಕ್ಸಲ್ಲಿ ಹೆಲ್ಪ್ ಆಗೋದು ಅಂತೇಳಿ ಅವಾಗ ಏನು ಮಾಡಿದೆ, ಮತ್ತು ಈ BMW X7 ತೊಗೊಂಡೆ. BMW X7 ತೊಗೊಳ್ಳೋದು ಕಾರಣ ಏನಂತಂದರೆ, ಈಗ ಫಾರ್ಚುನರ್ ತೊಗೊಂಡು ಈ ಭಾಗ ಓಡಾಡ್ತಿದ್ದೀನಿ. ಇವತ್ತು ನಾನು ಹಡಗಲಿಂದ ಹೊಸಪೇಟೆ ಹೋಗ್ಬೇಕಂದ್ರೆ ಆಗಲ್ಲ, ಅಷ್ಟು ರೋಡ್ ಕೆಟ್ಟೋಗುತ್ತೆ. ಹೋಗಿ ಬಂದೆ ಅಂತಂದರೆ ಈ ಸ್ಪೈನಲ್ ಕಾರ್ಡ್ ಎಲ್ಲ ಪೇನ್ ಆಗಕತ್ತಿರುತ್ತೆ. ಅದಕ್ಕೆ ನಾನು ಜನ ಸೇವೆ ಮಾಡೋಕೆ ನಾನು ಪಣ ತೊಟ್ಟಿದ್ದೀನಿ. ನನ್ನ ಆರೋಗ್ಯ ನಾನೇ ಕಾಪಾಡ್ಕೊಳ್ಳಿಲ್ಲ ಅಂದರೆ ಹೇಗೆ ಅಂತೇಳಿ ನಾನು ಈ ಡಿಫೆಂಡರ್ ತೊಗೊಂಡಿದ್ದೆ. ಅದು ಕೂಡ 1,25,00,000 ಸಾಲ. ಆಮೇಲೆ X7 ಮಾರಿದ ಮೇಲೆ ಏನು ದುಡ್ಡು ಬಂತು ಆ ಮ್ಯಾಚ್ ಮಾಡಿ ತೊಗೊಂಡಿದ್ದು. ಇವತ್ತು ನಾನೇ ಚೆನ್ನಾಗಿಲ್ಲ ಅಂದರೆ ನನ್ನ ಜನ ಏನು ನಾನು ನೋಡೋಕ್ಕಾಗುತ್ತೆ? ಇಲ್ಲ, ಆಗೋದಿಲ್ಲ. ಹಾಗಾಗಿ ಫಸ್ಟ್ ನಾನು ಯಾವಾಗೂ ನಾನು ಬೆಂಗಳೂರಲ್ಲಿರೋ ನನ್ನ ಆಫೀಸ್, ಬೆಂಗಳೂರಿರೋ ನನ್ನ LHನೂ ಕೂಡ ನಾನು ಸುಮಾರು 20 ಲಕ್ಷ ಕೊಟ್ಟು ಫುಲ್ ರಿನೋವೇಟ್ ಮಾಡಿದ್ದೀನಿ. ನನ್ನ ಜನ ಬಂದವ್ರಿಗೆ ಕೂಡ ಭಾಳ ಕಂಫರ್ಟ್ ಆಗಿರ್ಬೇಕಂತ. ನನ್ನ MLA ಆಫೀಸ್ ನೋಡಿ, ಮುಂಚೆ ಈ ಹಿಂದೆ IBಯಲ್ಲೋ ಅವ್ರ ಮನೆಯಲ್ಲೋ MLAಗಳ ಮನೆ ಹತ್ರನೋ ಅಥವಾ ಒಂದು ಸಣ್ಣದು ಕೊಠಡಿ ಇತ್ತು, ಒಂದು 10x12 ಕೊಠಡಿಯಲ್ಲಿ ನಾವು ಜನ ಸೇವೆ ಜನಗೆ ನಾವು ಜನಸಂಪರ್ಕಕ್ಕೆ ಅಂತಾನೆ ಹೆಂಗೆ ಪಾಸಿಬಲ್ಲು? ಒಬ್ಬ DC ಒಬ್ಬ CO ಕಾರ್ಯಾಂಗದಲ್ಲಿದ್ದವರು, ಅವ್ರ ಮೇಲೆ ನಾವು ಅವ್ರದ್ದೇ ಲಕ್ಸುರಿಯಾಗಿ ಆಫೀಸ್ ಇದ್ದು ನಾವೆಲ್ಲ ವೇಟಿಂಗ್ ಹಾಲ್ ಅಂತೆ, ಒಳಗಡೆ ಅವರಿಗೆ AC ಅಂತೆ, ಕಾನ್ಫರೆನ್ಸ್ ಹಾಲ್ ಅಂತೆ, ವಿಡಿಯೋ ಕಾನ್ಫರೆನ್ಸ್ ಅಂತೆ. ಜನಪ್ರತಿನಿಧಿಗಳು ನಾವ್ಯಾಕೆ ನಮ್ಮ ಪಬ್ಲಿಕ್ಕಿಗೆ ಕೊಡಬಾರ್ದು? ಇವತ್ತು ನನ್ನ ಗೌರ್ಮೆಂಟ್ ಆಫೀಸ್ ನೋಡಿ, ಬಂದವ್ರಿಗೆ ಫಸ್ಟ್ AC ಕೂತ್ಕೊಂಡು ನೀರು ಕುಡಿದು TV ನ್ಯೂಸ್ ನೋಡ್ತಿರ್ತಾರೆ. ಆಮೇಲೆ ನಾನು MLA ಬಂದಮೇಲೆ ಒಬ್ಬೊಬ್ರು ಬಂದು ಮಾತಾಡ್ಕೊಂಡು ಹೋಗ್ತಾರೆ. ಎಲ್ಲ ಭಾಳ ಇಡೀ ಊರು ಬಂದಿದ್ರೆ ಒಳಗಡೆ ಕಾನ್ಫರೆನ್ಸ್ ಹಾಲ್ ಇದೆ, ಖುಷಿ ಪಡ್ತಾರೆ. ಹಾಗಾಗಿ ನನ್ನ ಲೈಫಲ್ಲಿ ನನ್ನ ಲೈಫ್ ಸ್ಟೈಲು MLA ಆಗಿಂತ ಮುಂಚೆಯಿಂದನೂ ಭಾಳ ಸಿಸ್ಟಮೆಟಿಕ್ ನಮ್ಮದು. ಇದೇ ಥರ ಟಾಯ್ಲೆಟ್ ಇರಬೇಕು, ಇದೇ ಥರ ಅಡುಗೆ ರೂಮ್ ಇರಬೇಕು, ಇದೇ ಥರ ನನ್ನ ಮನೆ ಇರಬೇಕು, ಇದೇ ಥರ ಸ್ವಚ್ಛತೆಯಾಗಿರಬೇಕು. ನಾನು ಇದೇ ಥರ ನಾವು ಯಾವಾಗ ನಾವು ಅಭಿವೃದ್ಧಿ ಈಗ ಈ ರಾಜಕೀಯದಲ್ಲಿ ನೋಡಿ, ಭಾಳಷ್ಟು ಜನ MLA ಆಗಿ ಅಭಿವೃದ್ಧಿ ಆಗಕ್ಕೆ ಬರ್ತಾರೆ. ಹೌದು, ನಾನು MLA ಆದೆ ಅಂತಂದರೆ ನಾನು ಅಭಿವೃದ್ಧಿ ಆಗ್ಬೋದು, ನಾನು MLA ಆದೆ ಅಂತಂದರೆ ಭಾಳಷ್ಟು ಪ್ರಾಪರ್ಟಿ ಮಾಡ್ಬೋದು, ಭಾಳಷ್ಟು ಏನೇನೋ ಮಾಡ್ಬೋದು ಅಂತೇಳಿ. MLA ಆದಮೇಲೆ ಅಭಿವೃದ್ಧಿ ಆಗದ ಉದಾಹರಣೆಗಳಿದ್ದಾವೆ. ಆದರೆ ನಾನು ಅಭಿವೃದ್ಧಿ ಅಂದರೆ ಏನಂತೇಳಿ ಸಮಾಜಕ್ಕೆ ತೋರಿಸಿ, ಈ ರೀತಿ ನಾನು ಯಾಕೆ ನನ್ನ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಬಾರ್ದು ಅಂತೇಳಿ ಬಂದವನು. ಹಾಗಾಗಿ ನಾನು MLA ಆಗಿಂತ ಮುಂಚೆನೇ ಅಭಿವೃದ್ಧಿಯಾಗಿ ನನ್ನದೇ ಆದಂಥ ಅಪಾರ್ಟ್ಮೆಂಟ್ಗಳು, ನನ್ನದೇ ಆದಂಥ ಮನೆಗಳು ಬೆಂಗಳೂರಲ್ಲಿ ಮಾಡಿಕೊಂಡು ಈ ಮನೆ 2009-10ರಲ್ಲಿ ಕಟ್ಟಿದ್ದು ನಾನು. ಅಂದರೆ ಇವೆಲ್ಲವನ್ನು ಕೂಡ ರಾಜಕೀಯ ಹೊಸ್ತಿಲಕ್ಕಿಂತ ಹಿಂದಗಡೆ ಆಗಿತ್ತು. ನನಗೆ ಹಣನೇ ಮಾಡ್ಬೇಕು, ದುಡ್ಡೇ ಮಾಡ್ಬೇಕಂದ್ರೆ ರಾಜಕೀಯ ಬರ್ತಿದ್ದಿಲ್ಲ. ನಾನು ಕಡಿಮೆ ಒಂದು 1,000 ಕೋಟಿ ಬಿಸ್ನೆಸ್ ಮಾಡ್ತಿದ್ದೆ ಬೆಂಗಳೂರಲ್ಲಿ ಕೂತ್ಕೊಂಡು. ನಾನು 2019ರಲ್ಲಿ ಹೆಲಿಕಾಪ್ಟರ್ ತೊಗೊಳಕ್ಕೆ ಹೋಗಿದ್ದೆ. 19ರಲ್ಲಿ? ಹೌದು. ಕರೋನಾ ಬರಲಿಲ್ಲ ಅಂದರೆ ನಾನು ತೊಗೊಂಡ್ಬಿಡ್ತಿದ್ದೆ ಹೆಲಿಕಾಪ್ಟರ್. ಕರೋನಾ ಬಂದು ಬಿಸ್ನೆಸ್ ಬಡಿಸ್ ಆಗೋದು ಸುಮ್ಮನೆ ಅದೇ, ಇಲ್ಲಾಂದ್ರೆ ಐ ಕುಡ್ ಹ್ಯಾವ್ ಬೈ ಹೆಲಿಕಾಪ್ಟರ್. ನಮ್ಮ ಕಡೆಯಿಂದ ಒಂದು ಕಾರ್ ತೊಗೊಳಕ್ಕಾಗಲ್ಲ. ಅಂದರೆ ನಾನು ಅಷ್ಟೇ ಕಷ್ಟಪಡ್ತೀನಿ, ಅಷ್ಟೇ ದುಡಿತೀನಿ. ನಾನು ಜೀವನದಾಗ ಯಾವ ವೃತ್ತಿ ನಾನು ಕೈಗೆ ಎತ್ಕೊಳ್ತೀನೋ ಆ ವೃತ್ತಿನ ಗೌರವ ಕೊಟ್ಟು ಭಾಳಷ್ಟು ಎಫರ್ಟ್ ಮಾಡಿ ಭಾಳಷ್ಟು ಹಾರ್ಡ್ ವರ್ಕರಿಂದ ಆ ವೃತ್ತಿನ ನಿಭಾಯಿಸ್ತೀನಿ. ಓಕೆ, ಸರಿ ಸರ್. ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ವಿಷಯದಲ್ಲಿ ನನ್ನ ಕೆಲವೊಂದಿಷ್ಟು ಪ್ರಶ್ನೆ ಇದ್ದಾವೆ. ನನ್ನ ಮೊದಲನೇ ಪ್ರಶ್ನೆ ಬಂದುಬಿಟ್ಟು, ಡೆವಲಪ್ಮೆಂಟ್ ನಿಮ್ಮದು ಆಗ್ತಾ ಇಲ್ಲ ಈ ರಾಜ್ಯ ಸರ್ಕಾರದಿಂದ ಗ್ಯಾರಂಟಿಯಿಂದ, ಆದರೆ ನಿಮ್ಮ ಕೇಂದ್ರ ಸರ್ಕಾರ ಇದೆ, ಅಲ್ಲಿಂದದು ಪ್ರಯತ್ನ ಪಟ್ಟು ಯಾವ್ಯಾವ ಡೆವಲಪ್ಮೆಂಟ್ ತರುವಂಥ, ಯಾವ್ಯಾವ ಫಂಡ್ ತರುವಂಥ ಪ್ರಯತ್ನ ಮಾಡಿದ್ರಿ? ಅಲ್ಲ, ವ್ಯವಸ್ಥೆ ಹೆಂಗಿದೆ ಅಂದರೆ ಮಾಹಿತಿ ತಮಗೆ ಇರಲಿಕ್ಕಿಲ್ಲ. ಯಾವುದೇ ಕೇಂದ್ರದ ಅನುದಾನ ಬೇಕಂತಂದರೆ ರಾಜ್ಯದಿಂದ ಪ್ರಪೋಸಲ್ ಹೋಗಬೇಕು. ಆಮೇಲೆ ಪ್ರಪೋಸಲ್ ಹೋಗಿದ ತಕ್ಷಣ 100% ಶೇರಿಂಗು ಯಾವ ಯೋಜನೆಗೆ ಇರೋದಿಲ್ಲ. ಎಲ್ಲದಕ್ಕೂ 50-50, 40-60 ಈ ಶೇರಿಂಗಲ್ಲಿ ಕೇಂದ್ರ ಸರ್ಕಾರ ಅನುದಾನ ಡೆವಲಪ್ಮೆಂಟಿಗೆ ಕೊಡೋದು. ಅದಕ್ಕೆ ರಾಜ್ಯ ಸರ್ಕಾರ ನಾವು ಕೊಟ್ಟಿದ್ದ ಪ್ರಪೋಸಲ್ನ ಕೇಂದ್ರಕ್ಕೆ ಕಳಿಸ್ಬಿಟ್ಟು ನಾವು 50% ಕೊಡೋಕೆ ರೆಡಿ ಇದೀವಿ ಅಂದರೆ ಅಲ್ವ ಅವ್ರು ಕೊಡೋಕ್ಕೆ ಸಾಧ್ಯ. ಸೊ ಇಲ್ಲಿಂದ ಕೊಳ್ಳೇ ಇಲ್ಲ ಅಂತಂದರೆ ನಾವು ನೇರವಾಗಿ ತೊಗೊಂಬರೋಕೆ ಹೇಗೆ ಸಾಧ್ಯ?
ಒಂದು ಅಲ್ಲ, ನಿಮ್ಮ ಮಾಜಿ ಸಂಸದರ ಹತ್ರದಿಂದ ಆಗಿರಲಿ ಅಥವಾ ನಿಮ್ಮ ಒಂದು ಹೆಚ್ಚುವರಿ ಪ್ರಯತ್ನದಿಂದ. ಉದಾಹರಣೆ ಈಗ ಅದೇನು ಸೆಂಟ್ರಲ್ದು ಯಾವ CRF ಫಂಡ್ ಅಂತ ಬರುತ್ತೆ, ಏನದು ಸೆಂಟ್ರಲ್ ರಿಲೀಫ್ ಫಂಡ್ ಅಂತೇಳಿ ಬರುತ್ತೆ, ಅದು ಕೂಡ ಸ್ಟೇಟ್ ಅವ್ರಿಗೆ ಕೊಡ್ತಾರೆ. ತಗೊಳ್ಳಿ ನಮ್ದು ಇಷ್ಟು ಕಾಂಟ್ರಿಬ್ಯೂಷನ್, ನೀವು ಉಳ್ಕಿದ ಕಾಂಟ್ರಿಬ್ಯೂಷನ್ ಮಾಡ್ಕೊಂಡು ನೀವು ಹಂಚಿ ಅಂತೇಳಿ, ಅದು ಕೂಡ. ಸೊ ಹೀಗಿರುವಾಗ ಒಬ್ಬ ಶಾಸಕ ನೇರವಾಗಿ ಕೇಂದ್ರದಿಂದ ತೊಗೊಂಬರೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲದಕ್ಕೂ ಶೇರಿಂಗ್ ಯೋಜನೆಗಳಿರ್ತವೆ. ಇಷ್ಟು ಶೇರ್ ನಾವು ಕೊಡ್ತೀವಿ ಅಂತೇಳಿ ಇವರು ರಾಜ್ಯ ಸರ್ಕಾರ ಒಪ್ಪಿದರೆ ಮಾತ್ರ ಕೇಂದ್ರದವ್ರು ಕೊಡ್ತಾರೆ. ಅದು ಬಿಟ್ಟರೆ ಕೇಂದ್ರ ಸರ್ಕಾರದ ನೇರ ಯೋಜನೆಗಳು ನಬಾರ್ಡ್ ಆಗಿರಲಿ, ನ್ಯಾಷನಲ್ ಹೈವೇಗಳಾಗಿರಲಿ ಅವರವರೇ ಮಾಡ್ತಾರೆ. ಅದಂತೂ ನಡೀತದೆ ಎಲ್ಲ ಕಡೆ. ನ್ಯಾಷನಲ್ ಹೈವೇಸ್ ಪುಣೆ ಬೆಂಗಳೂರು ರಸ್ತೆನೂ ಬರ್ತಾ ಇದೆ, ನನ್ನ ಪಕ್ಕ ಕ್ಷೇತ್ರದಿಂದ ನನ್ನ ಕ್ಷೇತ್ರನೂ ಹಾದು ಹೋಗುತ್ತೆ, ಅವೆಲ್ಲ ಸ್ಟಾರ್ಟ್ ಆಗ್ತವೆ. ಸರಿ, ನನ್ನ ರಾಜ್ಯ ಸರ್ಕಾರದ ಮೇಲೆ ಈ ಓಟು ಚೋರು ವಿಷಯಗಳನ್ನು ಕೂಡ ಬರ್ತಾ ಇದೆ. ಈ ಓಟು ಚೋರು ಮತ್ತು EVM ಬದಲುವಾಗಿ ಬ್ಯಾಲೆಟ್ ಪೇಪರ್ ಬರಬೇಕು ಅನ್ನೋಂಥ ವಿಷಯ ಬರ್ತಾ ಇದೆ. ಈ ಓಟು ಚೋರು ನಿಜವಾಗ್ಲೂ ಆಗಿದೆ ಅಂತ ನೀವು ಒಪ್ಕೊತೀರಾ ಸರ್? ಸೊ ಓಟ್ ಚೋರು, ಈಗ ಉದಾಹರಣೆ ಹೇಳ್ತೀನಿ. MP ಎಲೆಕ್ಷನ್ ಮೊನ್ನೆ ನಡೀತು ಕರ್ನಾಟಕದಲ್ಲಿ, ಮಹದೇವಪುರ ಅದಂತೇಳಿ ಭಾಳಷ್ಟು ರಾಹುಲ್ ಗಾಂಧಿ ಅವರು ಎಲ್ಲ ಕಡೆ ಪ್ರಚಾರ ಮಾಡಿದರು. ಅದಕ್ಕೆ ಅದು ಸತ್ಯನೇ ಆದಮೇಲೆ ನಾವು BJP ಅವರು ತಲೆನೇ ಕಟ್ಸ್ಕೊಳ್ಳಿಲ್ಲ. ಯಾಕಂದ್ರೆ ಆಯಪ್ಪ ಯಾವಾಗ ಏನೇನೇನೋ ಮಾತಾಡ್ತಿರ್ತಾನೆ, ಅದನ್ನು ಇಡೀ ಭಾರತ ದೇಶನೇ ಸೀರಿಯಸ್ ತಗೊಳ್ತಾ ಇಲ್ಲ. ಆಯಪ್ಪ ಮಾತಾಡ್ತಾನೆ. ಅದಕ್ಕೆ ಅವ್ರದ್ದೇ ಸಚಿವರೊಬ್ಬರು ಉತ್ತರ ಕೊಟ್ಟರು. ಕರ್ನಾಟಕದಲ್ಲಿ 2024ರಲ್ಲಿ ಓಟ್ ಚೋರಿ ಅಂತ ಹೇಳ್ತಾ ಇದೆಯಲ್ಲಪ್ಪ, ಮತ್ತು ಸರ್ಕಾರ ಯಾರ್ದಿದೆ, ಅಧಿಕಾರಿ ಹಾಕಿದವ್ರು ಯಾರು? ಓಟ್ ಚೋರಿ ಮಾಡಿದಾಗ ಏನು ಕೇಂದ್ರದ ಅಧಿಕಾರಿಗಳು ಬಂದಿದ್ರಾ? ಇಲ್ಲ. ಎಲ್ಲ ಬೂತಿಂದ ಹಿಡ್ಕೊಂಡು, ಎಲ್ಲ ಪೊಲೀಸ್ ಇಲಾಖೆಯಿಂದ ಹಿಡ್ಕೊಂಡು, ಜಿಲ್ಲಾಧಿಕಾರಿಗಳಿಂದ ಹಿಡ್ಕೊಂಡು ಮಾಡಿದವ್ರು ಯಾರು? ರಾಜ್ಯ ಸರ್ಕಾರದವ್ರು. ರಾಜ್ಯ ಸರ್ಕಾರದಲ್ಲಿ ಚೋರಿ ಆಗ್ಬಿಡ್ತಾ? ಈಗ 138 ಸೀಟ್ ಗೆದ್ರು, ಚೋರಿ ಆಗಲಿಲ್ವಾ? ಯಾಕೆ ಚೋರಿ ಮಾಡ್ಕೊಂಡು ಗೆಲ್ಬೋದಿತ್ತಲ್ಲ BJP ಅವರು? ಹೌದು. ಯಾಕೆ ಚೋರಿ ಆಗಲಿಲ್ಲ? ಹಾಗಾಗಿ ತಾವು ಯಾಕೆ ಸೋಲಾಕತ್ತೀರಿ? ಜನ ನಿಮ್ಮನ್ನ ಯಾಕೆ ನಂಬ್ತಾ ಇಲ್ಲ? ಫಸ್ಟ್ ಮನವರಿಕೆ ಮಾಡ್ಕೊಳ್ಳಿ. ನಿಮಗೆ ಮನವರಿಕೆನೇ ಮಾಡ್ಕೊಳಕ್ಕೆ ನೀವು ರೆಡಿ ಇಲ್ಲ. ನಾವು ಇಷ್ಟು ವರ್ಷ ಭಾರತ ದೇಶ ಆಳದವ್ರು ಯಾಕೆ ನಾವು ಇಷ್ಟು ಸೋಲ್ತಾ ಇದ್ದೀವಿ ಅಂತಂದರೆ ಅವರಿಗೇನೆ ಒಂಥರ ಡೌಟ್ ಕಾಡ್ತಾ ಇದೆ. ಬೇರೆ ಏನಾದ್ರು ಚೋರಿ ಆಗ್ತಿರ್ಬೋದಾ ಅಂತೇಳಿ. ಚೋರಿ ಅಂತಂದರೆ ಏನಾದ್ರು ಜನ ಚೇಂಜ್ ಆಗ್ಬೋದಾ? ಸಾಧ್ಯನೇ ಇಲ್ಲ. ಇವತ್ತು ಮೋದಿಜಿ ಅಂತ ಧೀಮಂತ ನಾಯಕ ಇವತ್ತು ನಾವು ಪಡೆದಿದ್ದೀವಿ ಅಂದರೆ ಈ ದೇಶ ಪುಣ್ಯ ಮಾಡ್ತೀವಿ ನಾವು. ಆಮೇಲೆ ನಮ್ಮ ಸಮಯದಲ್ಲಿ ಇಂಥ ನಾಯಕರಿದ್ದಾರೆ ಅಂದರೆ ಹೆಮ್ಮೆ ಆಗುತ್ತೆ. ಯಾವ್ಯಾವ ರೀತಿಯ ಬೆದರಿಕೆಗಳು, ಯಾವ್ಯಾವ ರೀತಿಯ ಅಮೇರಿಕ ಅವ್ರದವ್ರು ಬೆದರಿಕೆ ಹಾಕಿದ್ರು ಕೂಡ ಯಾವುದಕ್ಕೂ ಕೇರ್ ಮಾಡಲಾರ್ದು ಇವತ್ತು ನಾವು ಮುನ್ನುಗ್ತಾ ಇದ್ದೀವಿ. ಹೌದು. ಇವತ್ತು 4ನೇ ಪೊಸಿಷನಲ್ಲಿ ಆರ್ಥಿಕತೆಯಲ್ಲಿ, ಇನ್ನೊಂದು ಸ್ವಲ್ಪ ದಿನದಲ್ಲಿ 3ನೇ ಪೊಸಿಷನಿಗೆ ಬರ್ತೀವಿ ನಾವು. ಇದೆಲ್ಲ ನಮಗೆ ಹೆಮ್ಮೆ ಅಲ್ವಾ? ಇವತ್ತು ನಾವು ಬೇರೆ ದೇಶದಾಗ ಹೋದಾಗ ಐ ಆಮ್ ಫ್ರಮ್ ಇಂಡಿಯಾ ಅಂತಂದರೆ ಅಲ್ಲಿ ಕೊಡೋ ಸತ್ಕಾರ ಮತ್ತು ಅಲ್ಲಿ ಗೌರವಕ್ಕೆ ವಿ ಶುಡ್ ಪ್ರೌಡ್ ಈ ದೇಶದಾಗ ಹುಟ್ಟಿದ್ದಕ್ಕೂ ಅಂತೇಳಿ. ನಮ್ಮ ಮೋದಿಜಿಯವರು ಬೇರೆ ಬೇರೆ ದೇಶ ಹೋದಾಗ ಅವ್ರಿಗೆ ಮಾಡೋ ವೆಲ್ಕಮ್ ರೀತಿ ನೋಡಿದ್ರೆ ನಮಗೆ ಎಷ್ಟು ಸಂತೋಷ ಆಗುತ್ತೆ ಅಲ್ವಾ? ಸೊ ಈ ರೀತಿಯ ಕೆಲಸ ಮಾಡಿ ಅಂತಂದರೆ ಇವರು ಓಟ್ ಚೋರಿ ನೋಡಿ. ನಾನೀಗ ಮನೆಗೆ ಜಸ್ಟ್ ಭಾಷಣ ಮಾಡ್ಕೊಂಡೆ. 11-12 ವರ್ಷ ಅವರ ಈ ಪ್ರಧಾನಮಂತ್ರಿ ಅವಧಿಯಲ್ಲಿ ಎಷ್ಟು ದಿನ ಅವ್ರು ರಜಾಗೆ ಹೋಗಿದ್ದಾರೆ, ಎಷ್ಟು ದಿನ ರಜಾ ತಗೊಂಡಿದ್ದಾರೆ. ಅವ್ರ ತಾಯಿ ಸತ್ತಾಗೆ ಅವರು ಮಣ್ಣು ವಾಪಸ್ಸು ಅರ್ಧ ದಿವಸದಲ್ಲಿ ರಿಟರ್ನ್ ಆದರು. ಸೊ ಈ ರೀತಿಯ ಸರ್ವಿಸಲ್ಲಿ ಜನ ಹೆಂಗೆ ಅದನ್ನು ಅವರು ತಿರಸ್ಕರಿಸೋಕ್ಕೆ ಸಾಧ್ಯ? ರಾಹುಲ್ ಗಾಂಧಿ ಅವರು ಕೆಲವೊಂದು ವಿಡಿಯೋಗಳು ನೋಡಿ ನನಗೆ ಒಂಥರ ಇದಾಗ್ತೈತಿ, ಒಂಥರ ನಗು ಬರುತ್ತೆ. ಸೊ ಆ ರೀತಿಯ ಮ್ಯಾಚುರಿಟಿ ಲೆವೆಲ್ ಇದೆ. ಹಾಗಾಗಿ ಜನ ಒಪ್ತಾ ಇಲ್ಲ. ಅದಕ್ಕೆ ಇವರು ಚೋರಿ ಅಂತ ಹೇಳೋದು ಒಳ್ಳೆಯದಲ್ಲ. ಸರಿ, ಇದು ಈಗ ಉದಾಹರಣೆ ಮಾಲೂರಲ್ಲಿ ಕೋಲಾರ ಪಕ್ಕದ ಹೈಕೋರ್ಟು ನಿನ್ನೆ ನಿರ್ಣಯ ಕೊಟ್ಟಿದೆ, ಏನು ಆರ್ಡರ್ ಮಾಡಿದೆ, ಮರು ಎಣಿಕೆ ಆಗಲಿ ಅಂತ. ಅವ್ರು ಮಂಜುನಾಥ್ ಅವ್ರು ಹೇಳ್ತಾ ಇದ್ರು, ಇನ್ನೊಂದು 4 ವಾರ ಅಷ್ಟೇ ಇವರು, ಆ 4 ವಾರದಲ್ಲಿ ನಾನು ಶಾಸಕ ಅಂತೇಳಿ. ಯಾರು ಮಾಡಿದ್ದೆ ಓಟ್ ಚೋರಿ? ಹಾಗಾದ್ರೆ ಇದು ಕಾಂಗ್ರೆಸ್ ಮೇಲೆ ಹೋಗ್ತಾ ಇದೆ ಅಲ್ವಾ? ಏನೂ ಅಲ್ಲ, ಇವರಿಗೆ ಬೇರೆ ಅಜೆಂಡಾ ಏನೂ ಸಿಗ್ತಾ ಇಲ್ಲ ಕಾಂಗ್ರೆಸ್ ಅವರಿಗೆ. ಬಿಹಾರ್ ಚುನಾವಣೆಗೆ ಬೇರೆ ಯಾವ ಅಜೆಂಡಾ ಸಿಗ್ತಾ ಇಲ್ಲ. ಅಭಿವೃದ್ಧಿ ಮಾತಾಡೋಣ ಅಂದರೆ ಅಭಿವೃದ್ಧಿ ಆಗ್ತಾ ಇದ್ದಾವೆ, ಅಭಿವೃದ್ಧಿ ಆಗ್ತಾ ಇದ್ದಾವೆ. ದೇಶದ ರಕ್ಷಣೆಗೋಸ್ಕರ ಏನೋ ಕೇಳೋಣ ಅಂತಂದರೆ ಅದು ರೀತಿ ಆಗ್ತಾ ಇದೆ. ದೇಶ ಅಭಿವೃದ್ಧಿ ಆಗ್ತಾ ಇಲ್ಲ ಅಥವಾ ಜಗತ್ತಲ್ಲಿ ದೇಶದ ಏನೂ ಆಗ್ತಾಯಿಲ್ಲ, ಅದು ಆಗ್ತಾ ಇದೆ. ಸೊ ಏನೊಂದು ಎಜೆಂಡಾ ಬೇಕಲ್ಲ, ಹಾಗಾಗಿ ಈ ಥರ ಅಜೆಂಡಾ ಹಾಕೊಂಡು ಪ್ರಯತ್ನ ಮಾಡ್ತಾರೆ. ಸರಿ, ಇದು ಬ್ಯಾಲೆಟ್ ಪೇಪರ್ EVM ಮಷಿನ್ ಬದಲಾಗಿ ಬ್ಯಾಲೆಟ್ ಪೇಪರ್ ಬರ್ಬೇಕಂತ ಇದ್ದಾರೆ. ಇದಕ್ಕೆ ನೀವು ಒಪ್ಕೊಂತೀರಾ? ಅದನ್ನು ಒಂದು ಟೈಮ್ ಚೆಕ್ ಮಾಡ್ಕೊಂಬಿಡಲಿ ಅವ್ರ ತೃಪ್ತಿಗೆ ಅದನ್ನು ಒಂದು ಟೈಮ್ ಚೆಕ್ ಮಾಡ್ಕೊಂಬಿಡಲಿ.
ಅವಾಗ ಅವ್ರು ಸೋದಾಗ ಅವ್ರಿಗೆ ಗೊತ್ತಾಗ್ತೈತಿ ಇಲ್ಲ ಜನನೇ ನಮಗೆ ನಂಬ್ತಾ ಇಲ್ಲ ಅಂತೇಳಿ, ಇನ್ನೋರಿಗೆ ನಂಬಿಕೆ ಬರ್ತಾ ಇಲ್ಲ, ಜನ ನಂಬ್ತಾ ಇಲ್ಲ ಅಂತೇಳಿ ಬ್ಯಾಲೆಟ್ ಪೇಪರ್ ನೋಡಿದ ಮೇಲೆ ಬಹುಶಃ ಅವ್ರಿಗೆ ಪ್ರೂಫ್ ಆಗ್ಬೋದು. ಓಕೆ, ಥ್ಯಾಂಕ್ ಯು ಸರ್. ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ನಿಮ್ಮ ಹೂವಿನಹಡಗಲಿ ವಿಧಾನಸಭಾ ಕ್ಷೇತ್ರದ ಮತ ಬಾಂಧವರಿಗೆ ಮತ್ತು ನಿಮ್ಮನ್ನು ಭಾಳಷ್ಟು ಇಷ್ಟಪಡುವಂಥ ನಿಮ್ಮ ಅಭಿಮಾನಿ ಬಳಗದವರಿಗೆ ಮತ್ತು ನಿಮಗಿಂತ ಹಿರಿಯರಾಗಿರ್ತಕ್ಕಂಥ ನಾಯಕರುಗಳಿಗೆ ಒಂದು ಈ ಕಳೆದಿರ್ತಕ್ಕಂಥ 2.5 ವರ್ಷದ ಮತ್ತು ಮುಂದೆ ಇದ್ದಿರ್ತಕ್ಕಂಥ 2.5 ವರ್ಷದ ದಿನಮಾನದಲ್ಲಿ ಒಂದು ಸಂದೇಶ ಕೊಡೋದಾದರೆ ಆ ಸಂದೇಶ ಏನು ಕೊಡಲಿಕ್ಕೆ ಇಷ್ಟ? ಎಲ್ಲ ಊರಡಗಲಿ ಕ್ಷೇತ್ರ ಮತ ಬಾಂಧವರಿಗೆ ನಮಸ್ಕಾರ. ಈಗ ಸ್ನೇಹಿತರು ಕ್ವಶನ್ ಕೇಳಿದರು, ಜನ ನಾವು ಕಾಯ್ತಾ ಇರ್ತೀವಿ ಅಂತೇಳಿ. ಖಂಡಿತ ಅದು ನನಗೂ ಗೊತ್ತಿದೆ. ಯಾಕಂತಂದರೆ ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀನಿ ನಾವು ಮಲ್ಗೋವರಿಗೆ, ಮನೆ ಹತ್ರ ಬಂದ್ರೂ ಜನ, ಆಫೀಸ್ ಹೋದ್ರೂ ಜನ, ಹಳ್ಳಿಗಳಿಗೆ ಹೋದ್ರೂ ಜನ ಇದ್ದಾಗ ಈ ಸಮಯದಲ್ಲಿ ಎಲ್ಲರನ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಂಡು ಒಂದೇ ದಿನದಾಗ ಮಾಡೋಕ್ಕಾಗ್ತಾಯಿಲ್ಲ, ಹೆಚ್ಚು ಕಡಿಮೆ ಆಗ್ತಾಯಿದೆ. ಹಾಗಾಗಿ ಮೊದಲದಾಗಿ ಸಹಕರಿಸಿ. ಎರಡನೇದು, ನಿರಂತರವಾಗಿ ನಾನು ಜನರ ಜೊತೆ ಮಾತಾಡ್ತಿರ್ತೀನಿ, ಮೀಟಿಂಗ್ಗಳು ಮಾಡ್ತಿರ್ತೀನಿ. ಇವಾಗ ಫೋನ್ಗಳೆಲ್ಲ ರಿಸೀವ್ ಮಾಡಲಿಕ್ಕೆ ಆಗಲ್ಲ. ಆ ಸಮಯದಲ್ಲಿ ನಮ್ಮ ಅವ್ರ ಜೊತೆ ಮಾತಾಡಿಕೊಂಡು ಯಾವ ಸಮಯದಲ್ಲಿ ನಾನು ಆಫೀಸಲ್ಲಿ ಇರ್ತೀನಿ ಅಂತೇಳಿ ನೇರವಾಗಿ ಬಂದರೆ ನೇರವಾಗಿ ನಿಮ್ಮ ಕೆಲಸಗಳು ಮಾಡಿಕೊಡ್ತೀನಿ ಅಂತೇಳಿ ಹೇಳ್ತಾ, ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ರೀತಿಯ ವ್ಯವಸ್ಥೆಯನ್ನು ಮಾಡಿ ಆದಷ್ಟು ಬೇಗ ಬಂದವರಿಗೆ ಕೆಲಸ ಮಾಡಿ ಕಳಿಸೋದು. ಮತ್ತು ಯಾವ್ಯಾವ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳು ಸಮಸ್ಯೆಗಳು ನಾನು ಬರ್ಕೊಂಬಂದಿದ್ದೀನಿ, ಅದನ್ನು ನನ್ನ ಕೈಯಿಂದ ಎಷ್ಟಾಗುತ್ತೆ ಅದನ್ನು ನನ್ನ ಶಕ್ತಿ ಮೀರಿ ಮಾಡೋ ಕೆಲಸವನ್ನು ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಇಷ್ಟೊತ್ತಿನವರೆಗೆ ನ್ಯೂಸ್ 43 ಇಂಡಿಯಾಗೆ ಮತ್ತು ಇನ್ ಸರ್ವೆಗೆ ತಾವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಮತ್ತು ಇಷ್ಟು ಬ್ಯುಸಿ ಶೆಡ್ಯೂಲ್ನಲ್ಲಿ ಕೂಡ ನಾನು ಕೂಡ 3-4 ದಿವಸದಿಂದ ನೋಡ್ತಾ ಇದ್ದೆ. ಆದರೂ ನಿಮಗೆ ಮೆಚ್ಚಬೇಕು, ನೀವು ಶಾಸಕರು ಅನ್ನೋದಕ್ಕಿಂತ ಹುಟ್ಟಿದ್ದೇ ನೀವು ಜನಸೇವೆ ಮಾಡಲಿಕ್ಕೆ ಅಂತ ಅನ್ಕೋಬಹುದು. ನಾನು ಆ ರೀತಿಯಿಂದ ನೀವು ಸೇವೆ ಮಾಡ್ತಾ ಇದ್ರಿ, ಮತ್ತು ನಮಗೂ ಕೂಡ ಅದೇ ರೀತಿ ನೀವು ಇದ್ರ ಬಂದರೂ ಕೂಡ ಒಂದು 5 ನಿಮಿಷ ಅಂತ ಹೇಳಿ ನೀವು ಎಷ್ಟು ನನಗೆ ಮಾತಾಡ್ತಿದ್ರಿ. ಒಂದು ಸತಿ ನೀವು ಮಾತಾಡಲಿಲ್ಲ ಅಂದರೂ ಕೂಡ ನಾನು ಬೇಜಾರಿಗೆ ಹೋಗಲಿ ಬಿಡಪ್ಪ ಅಂತೇಳಿ ನಾನು ಅರ್ಧ ದಾರಿಗೆ ಹೋಗಿದ್ದೆ. ನೆಕ್ಸ್ಟ್ ಟೈಮ್ ಯಾವಾಗ ನೋಡೋಣ ಬಿಡಿ ಅಂಥೇಳಿ. ಅದೇ ಮತ್ತೊಳ್ಳೆ ನಿಮ್ಮ ಆಪ್ತ ಕಾರ್ಯದರ್ಶಿ ಅವರು ನನ್ನ ಜೊತೆ ಮಾತಾಡಿ ಇರಲಿ ಬನ್ನಿ ನಾವು ಏನೋ ಟೈಮ್ ಕೊಡ್ತೀವಿ ಅಂತಂದರು. ಇಷ್ಟೆಲ್ಲ ನೋಡ್ತಾ ಇದ್ದರೂ ಕೂಡ ನಾನು ಅರ್ಥ ಮಾಡ್ಕೋಬೇಕಾಗತ್ತೆ. ಅಂದ್ಕೊಂಡಿರ್ತಕ್ಕಂಥದ್ದಾಗಿರಲಿ ಅಥವಾ ಕ್ಷೇತ್ರ ಜನತೆಗೆ ನೀವು ನೀಡಬೇಕಾಗಿರ್ತಕ್ಕಂಥದ್ದಾಗಿರಲಿ, ಪ್ರತಿಯೊಂದನ್ನು ಕೂಡ ದೇವರು ನಿಮಗೆ ಅದನ್ನು ಕೊಡಲಿ, ಮತ್ತು ಈ ರಾಜ್ಯ ಸರ್ಕಾರಕ್ಕೂ ಸ್ವಲ್ಪ ಕರುಣೆ ಬರಲಿ. ಮತ್ತು ಇಷ್ಟೊತ್ತವರೆಗೆ ನಿಮ್ಮ ಜೊತೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ. ನಮಸ್ತೆ, ಜೈ ಹಿಂದ್ ಸರ್. ಥ್ಯಾಂಕ್ ಯು.